ಧನ್ಯವಾದಗಳು ರಜಾಕ್ ಸಾಲ್ಮರ್ ಅವರಿಗೆ. ಅತ್ಯುನ್ನತ ಪ್ರಶ್ನೆಯನ್ನು ಕೇಳಿದಿರಿ. ಖಂಡಿತವಾಗಿಯೂ ಕೂಡ ವಿವರಣೆಗಳಿಗೆ ದಕ್ಕದಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಾ. ಕಾರಣ ನವೆಂಬರ್ ಎಂದಾಕ್ಷಣ ತಟ್ಟ ನೆನಪಾಗುವುದು ಮುಂದಿನ 1 ತಿಂಗಳ ಬಳಿಕ ಇರುವುದೇ ಅಮರ್ ಅಕ್ಬರ್ ಎಂದು. ಕಾರಣ ತಿಂಗಳುಗಳಿಂದೀಚೆಗೆ ಹಲವಾರು ಸಿದ್ಧತೆ ಸನ್ನದ್ಧತೆಗಳೊಂದಿಗೆ ನಡೆಸಿ ಬರುವಂತಹ ಪಂದ್ಯಾಕೂಟವಾಗಿದೆ ಅಮರ್ ಅಕ್ಬರ್ ಅಂಥೋನಿ. ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಇದೆ, ಆದರೆ ಇನ್ನುಳಿದ ಮತೀಯರಿಗೆ ಪ್ರಸ್ತುತ ಇಲ್ಲಿ ಅಮರ್ ಅಕ್ಬರ್ ಅಂಥೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ. ಹರ್ಷ ಪಡ್ನಾಯೂರ್ ಅವರಿಗೆ 2 ಸಿಕ್ಸರ್ ಬಾರಿಸಿದ್ದಕ್ಕಾಗಿ ನಗದು ರೂಪದಲ್ಲಿನ ಬಹುಮಾನವನ್ನು ಗೂಗಲ್ ಪೇ ಮುಖಾಂತರವಾಗಿ ರವಾನಿಸಲಾಗಿದೆ. ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರಸ್ತುತ ಪಂದ್ಯಾಟದ ಚಾಲ್ತಿಯಲ್ಲಿ ಪಿಸಿಸಿ ಪುಣಚ ವಿರುದ್ಧವಾಗಿ ಬಾರಿಯಾ ನಡುವಿನ ಪಂದ್ಯಾಟ. ನ್ಯೂ ಫ್ರೆಂಡ್ಸ್ ಬಾರಿಯಾ ತಂಡ ಆರಂಭಿಕವಾಗಿ ಬ್ರದರ್ಸ್ ಕರ್ನಾಟಕ ತಂಡವನ್ನು ಮಣಿಸುವಂತೂ, ಅದಾದ ಬಳಿಕ ಕ್ವಾಲಿಟಿ ಮಾಣಿ ತಂಡವನ್ನು ಮಣಿಸಿದ ಈಗ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರಥಮ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡಿನ ಚಾಲ್ತಿಯಲ್ಲಿ ಕಿರಿಯ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ಹಿರಿಯ ಪ್ರತಿಭೆಗಳಿಗೆ ಆಡಿದ ನೆನಪುಗಳನ್ನು ಬಿತ್ತರಿಸಲು ಒಂದು ಅತ್ಯುತ್ತಮ ವೇದಿಕೆಯನ್ನು ಸೃಷ್ಟಿಸಿದೆ ಈ ಅಮರ್ ಅಕ್ಬರ್ ಅಂಥೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿಯ ಭಾಗವಾಗಿರತಕ್ಕಂತಹ ಹಳ್ಳಿ ಹುಡುಗರು ಪ್ಯಾಟೆ ಕಪ್. ಈ ಹಳ್ಳಿ ಹುಡುಗರು ಪ್ಯಾಟೆ ಕಪ್ನ ಕೊನೆಯ ಗಳಿಗೆಯಲ್ಲಿ ಸಾಗ್ತಾ ಇದ್ದಾವೆ. ಕೊನೆಯ ಕ್ಷಣಗಳು ಮಾತ್ರ ಬಾಕಿ. ಖಂಡಿತವಾಗಿ ಕೂಡ ಆರಂಭಿಕ ಇನ್ನಿಂಗ್ಸಿನ ಆರಂಭಿಕ 2 ಚೆಂಡುಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ 2 ಕಾಣ ಸಿಗ್ತಾ ಇದೆ. ಮುಂದಿನ ಪಂದ್ಯಾಟ ಅದು ಇಚ್ಛಾ ಲಯನ್ಸ್ ಬಪ್ಪಳಿಗೆ ತಂಡ ಮುಂದಿನ ಹಂತಕ್ಕೆ ತಿರುಗಡೆ ಹೊಂದಿದೆ. ಈ ಪಂದ್ಯಾಟದಲ್ಲಿ ಗೆದ್ದುಕೊಂಡಂತ ತಂಡ ಇಚ್ಛಾ ಲಯನ್ಸ್ ಬಪ್ಪಳಿಗೆ ತಂಡದ ವಿರುದ್ಧವಾಗಿ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಆಡಲಿಕ್ಕಿದೆ. ಆ ಪಂದ್ಯಾಟದಲ್ಲಿ ಗೆದ್ದುಕೊಂಡವರು ಸೆಮಿಫೈನಲ್ ಆಡಲಿಕ್ಕಿದ್ದಾರೆ. ವೈಡ್ ಅನ್ನತಕ್ಕಂತಹ ತೀರ್ಪು, ವೈಡ್ನೊಂದಿಗೆ 1 ಅಂಕದ ಹೆಚ್ಚಳ. 3 ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ 2 ಚೆಂಡುಗಳ ಮುಕ್ತಾಯಕ್ಕೆ. ಎರಡು ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 3 ಕಾಣ ಸಿಗ್ತಾ ಇದೆ. ನಾಣು ಚಿಮಿಕೆಯಲ್ಲಿ ಗೆದ್ದುಕೊಂಡ ಬಳಿಕ ಪಿಸಿಸಿ ಪುಣಚ ತಂಡ ಕ್ಷೇತ್ರಪಾಲನಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಭರತ್ ಪುಣಚ ಅವರನ್ನು ಕಣಕ್ಕಿಳಿಸಿದೆ. ಆರಂಭಿಕ 2 ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಚೆಂಡು ದಾಂಡಿಗನತ್ತ ಬರುತ್ತಾ ಇದೆ. ಇಲ್ಲಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಅತ್ಯುತ್ತಮ ಕ್ಷೇತ್ರ ಪಾಲನೆ ಆಗ್ತಾ ಇದೆ. ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ತೃತೀಯ ತೀರ್ಪುಗಾರರತ್ತ ಮನವಿಯನ್ನು ಸಲ್ಲಿಸಿದ್ರು. ಜೀವದಾನ ಲಭಿಸಲಿಕ್ಕಿದೆಯೋ ಅಥವಾ ರನ್ಔಟ್ ಆಗಲಿಕ್ಕಿದೆಯೋ ಎಂಬುವ ಅಂತಿಮ ತೀರ್ಪು ಇದೀಗ ಹೊರಬರಲಿಕ್ಕಿದೆ. ತೀರ್ಪುಗಾರರ ಅಂತಿಮ ತೀರ್ಪು ಇದೀಗ ಹೊರಬರುವಾಗ ಮನವಿಯನ್ನು ಸಲ್ಲಿಸಲಾಗಿದೆ. ಖಂಡಿತವಾಗಿ ಕೂಡ ದಂಡಿಸಿದ ಆ ಒಂದು ಹೊಡೆತ, ಫಯಾಜ್ ಬಾರಿಯಾ ಅವರ ದಂಡಿಸಿದ ಹೊಡೆತ ನೇರವಾಗಿ ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಷೇತ್ರಪಾಲಕ ಚೆಂಡನ್ನು ತಡೆ ಹಿಡಿದರು. ಅತ್ಯುತ್ತಮ ಕ್ಷೇತ್ರಪಾಲನೆಯಾಗಿತ್ತು. ಆ ಪಡಕೊಂಡ ಕೂಡಲೇ ಚೆಂಡನ್ನು ಹಸ್ತಾಂತರಿಸಿದ್ರು. ರಿಪ್ಲೇ ಮುಖಾಂತರವಾಗಿ ಗಮನಿಸಿಕೊಳ್ಳಬಹುದಾಗಿದೆ. ಚೆಂಡನ್ನು ತಡೆ ಹಿಡಿಯುವ ಪ್ರಯತ್ನ ಭರತ್ ಪುಣಚ ತಂಡವನ್ನ ದಾಳಿಗಾರಿಕೆಯಲ್ಲಿ ತಂಡವನ್ನು ಮುನ್ನಡೆಸುವಾಗ ಎಸೆತಗಾರಿಕಾ ವಿಭಾಗದಲ್ಲಿ ದಾಳಿಗಾರ ಆ ಚೆಂಡನ್ನು ಕೈಗೆತ್ತಿಕೊಂಡು ಗುಟ್ಟಕ್ಕೆ ಮುತ್ತಕ್ಕಿಸಿದ್ರು. ಅದರ ಒಳಭಾಗದಲ್ಲಿ ಇಲ್ಲೊಂದು ಕಡೆ ದಂಡಿಗರು ಪೂರ್ತಿಯಾಗಿಸಿದ್ರು. ಇಲ್ಲವೋ ಎನ್ನತಕ್ಕಂಥ ಅಂತಿಮ ತೀರ್ಪು ಇದೀಗ ತೀರ್ಪುಗಾರರಿಂದ ಹೊರಬರಲಿಕ್ಕಿದೆ. ಅಂಡ್ ನಾಟ್ ಔಟ್, ಬ್ಯಾಟ್ಸ್ಮನ್ ಸೇಫ್, ನಾಟ್ ಔಟ್ ಎನ್ನತಕ್ಕಂತಹ ತೀರ್ಪು. ಫಯಾಜ್ ಜೊತೆಯಾಗಿ ರಕ್ಷಿತ್, ಹೆಸರೇ ಸೂಚಿಸುವಂತೆ ರಕ್ಷಿತ್ ತಂಡಕ್ಕೆ ರಕ್ಷಣೆಯ ಆಟಗಾರಿಕೆಯನ್ನು ನೀಡುವರೆ. ಆರಂಭಿಕ ಇನ್ನಿಂಗ್ಸಿನ ಆರಂಭಿಕ ಓವರಿನ ಆರಂಭಿಕ 3 ಚೆಂಡುಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಒಟ್ಟಾಗಿ 3 ಕಾಣ ಸಿಗ್ತಾ ಇದೆ. 4ನೆಯ ಚೆಂಡು ದಂಡಿಸಿದರು. ಆಫ್ ಸೈಡ್ ವಿಭಾಗದಲ್ಲಿ ಕವಚ್ ವಿಭಾಗದಲ್ಲಿ ಚೆಂಡು 1 ಅಂಕದ ಪೂರೈಕೆಯೊಂದಿಗೆ 4 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 4 ಕಾಣ ಸಿಗ್ತಾ ಇದೆ. ನಾಲ್ಕು ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 4 ಕಾಣ ಸಿಗ್ತಾ ಇದೆ. ಓವರ್ ನಂಬರ್ 1ರ 5ನೆಯ ಚೆಂಡಿನ ಚಾಲ್ತಿಯಲ್ಲಿ 5ನೆಯ ಚೆಂಡು ಚುಕ್ಕಿ ಆಗ್ತಾ ಇದೆ. ಆರಂಭಿಕ ಓವರಿನ 5 ಚೆಂಡುಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ ಒಟ್ಟಾಗಿ 4 ಕಾಣ ಸಿಗುವುದಾದರೆ ಪ್ರಥಮ ಓವರಿನ ಕೊನೆಯ 1 ಚೆಂಡು ಬಾಕಿ. ಪ್ರಥಮ ಓವರಿನ ಕೊನೆಯ 1 ಚೆಂಡು ಬಾಕಿ ಇದೆ. ಕೊನೆಯ ಚೆಂಡು, ಸೊಗಸಾದ ದಾಳಿಗಾರಿಕೆ ಇದು.
ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ. ಕೊನೆಯ 2 ಚೆಂಡುಗಳು ಇಲ್ಲಿ ಚುಕ್ಕಿಯಾಗ್ತಾ ಇದೆ. ಈ 6 ಚೆಂಡುಗಳ ಪೈಕಿ 4 ಚುಕ್ಕಿ, 2 ಒಂಟಿ ಒಟ್ಟ, 1 ವೈಡ್, ಒಟ್ಟಾಗಿ ಖಾತೆಯಲ್ಲಿ 4 ಕಾಣಸಿಗ್ತಾ ಇದೆ. 4 ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಫಸ್ಟ್ ಓವರ್ ಆಫ್ ಇನ್ನಿಂಗ್ಸ್ ನಂಬರ್ 1. ಈ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಗೆದ್ದರೆ ಇಚ್ಛಾ ಲಯನ್ಸ್ ಬಪ್ಪಳಿಗೆ ವಿರುದ್ಧವಾಗಿ ಕ್ವಾರ್ಟರ್ ಫೈನಲ್, ಆ ಪಂದ್ಯಾಟದಲ್ಲಿ ಗೆದ್ದುಕೊಂಡ್ರೆ ಮಾಜ್ದಾ ಸಜಿಪಾ ವಿರುದ್ಧವಾಗಿ ಸೆಮಿಫೈನಲ್, ಆ ಪಂದ್ಯಾಟದಲ್ಲಿ ಗೆದ್ದುಕೊಂಡ್ರೆ ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೊಟ್ಟು ವಿರುದ್ಧವಾಗಿ ಗ್ರ್ಯಾಂಡ್ ಫಿನಾಲೆ, ಆ ಪಂದ್ಯಾಟದಲ್ಲಿ ಗೆದ್ದುಕೊಂಡ್ರೆ 2 ಪ್ರಶಸ್ತಿಗಳಲ್ಲಿ ದೊಡ್ಡದನ್ನ ತನ್ನ ಕ್ಲಬ್ಗೆ ಕೊಂಡೊಯ್ಯಬಹುದಾಗಿದೆ. 48ರ ಪೈಕಿ ಚಾಂಪಿಯನರು ಎಂಬ ಹೆಸರಿನೊಂದಿಗೆ ಬೀಗಿಕೊಳ್ಳಬಹುದಾಗಿದೆ. 48 ತಂಡಗಳು ಭಾಗವಹಿಸುವ ಹಳ್ಳಿ ಹುಡುಗರು ಪ್ಯಾಟೆ ಕಪ್. ಖಂಡಿತವಾಗಿ ಕೂಡ ಈ ದಿನದಲ್ಲಿ 24 ತಂಡಗಳು, ಪ್ರತಿ ಪೂಲ್ನಲ್ಲಿ 12 ಎಂಬಂತೆ ಭಾಗವಹಿಸುವಾಗ ನಿನ್ನೆಯ ದಿನದ ಒಂದು ಪೂಲ್ನಲ್ಲಿ ಗುಡ್ ಲಕ್ ಪಾಣೆಮಂಗಳೂರು, ಮಗದೊಂದು ಪೂಲ್ನಲ್ಲಿ ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೋಟು, ಈ ದಿನದ ಒಂದು ಪೂಲ್ನಲ್ಲಿ ಮಾಜ್ದಾ ಸಜಿಪಾ ತಂಡ, ಮಗದೊಂದು ಕಡೆಯಲ್ಲಿ ಕೊನೆಯ 3 ತಂಡಗಳು ಬಾಕಿಯಾಗ್ತಾ ಇದೆ. ಈ 3 ತಂಡಗಳ ಪೈಕಿ ಈ ಪೂಲ್ನ ಟಾಪರ್ ಯಾರು ಎಂಬುದಕ್ಕೆ ಅಂತಿಮ ತೀರ್ಪು 2 ಪಂದ್ಯಾಟಗಳ ಮುಕ್ತಾಯವಾಗುವಾಗ ಲಭಿಸಲಿಕ್ಕಿದೆ. ಶಾಫಿ ಚೆಂಡನ್ನು ಕೈಗೆತ್ತಿಕೊಳ್ಳುವ ತರಾತುರಿಯಲ್ಲಿ ಮಿಸ್ ಮಾಡಿಕೊಳ್ತಾ ಇದ್ದಾರೆ. ಒಂದರ ಬಳಿಕ ಅವಳಿಗೆ ಪ್ರಯತ್ನ, ಇಲ್ಲಿ 2ನೇ ಓಟ, 2 ಅಂಕಗಳ ಸಂಪಾದನೆ ಆಗ್ತಾ ಇದೆ. 2 ಅಂಕಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 6-0. ಆರಂಭಿಕ ಚೆಂಡಲ್ಲಿ 2 ಓಟಗಳ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ 6-0. ಪ್ರಥಮ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡಿನ ಚಾಲ್ತಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಬಾತೀಶ್, ರಕ್ಷಣಾತ್ಮಕ ಹೊಡೆತ ಇದು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಚೆಂಡು, 2 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ ಒಟ್ಟಾಗಿ 7-0. 5 ಕ್ಷೇತ್ರಪಾಲಕರನ್ನ ಸೀಮಾರೇಖೆ ಗಡಿಭಾಗದಲ್ಲಿ ಗುರುತಿಸಿಕೊಳ್ಳಲಾಗ್ತಾ ಇದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಂಡ್ ಲಾಂಗ್ ಆನ್ ಡೀಪ್ ಇನ್ ವಿಕೆಟ್ ವಿಭಾಗದಲ್ಲಿ ಶಾಫಿ ಎಸ್ಪಿ, ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕ್ಷೇತ್ರಪಾಲಕರು ಪ್ರಸ್ತುತಿ ಇದೆ. ಮಗದೊಮ್ಮೆ ಕ್ಷೇತ್ರಪಾಲಕರಿಲ್ಲದ ಕಡೆಗೆ ಚೆಂಡನ್ನು ದಂಡಿಸ್ತಾ ಇದ್ದಾರೆ. ಗ್ಯಾಪ್ ಶಾಟ್ ಬಾರಿಸುವ ಮುಖೇನವಾಗಿ ಅತ್ಯುತ್ತಮ ದಂಡುಗಾರಿಕೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅದು ಕೂಡ ಪ್ರಮುಖವಾಗಿ ದ್ವಿತೀಯ ಓವರ್ನ ಆರಂಭಿಕ ಗಳಿಗೆಯಲ್ಲಿ ಅವಳಿ ಬಳಿಕ ಮತ್ತೊಮ್ಮೆ ಸಿಂಗಲ್, ಮತ್ತೊಮ್ಮೆ ಅವಳಿ, 3 ಚೆಂಡುಗಳಲ್ಲಿ 5 ಅಂಕದ ಗಳಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. 9 ಚೆಂಡನ್ನು ಬಳಸಿಕೊಂಡು 9 ಅಂಕದ ಗಳಿಕೆಯೊಂದಿಗೆ ಸಾಗುವುದಾದರೆ ಕಳೆದ ಪಂದ್ಯಾಟದಲ್ಲಿ ವೇಗವಾಗಿ ಫಿನಿಶ್ ಮಾಡಿದ್ರು. ಈ ತಂಡದ ದೈತ್ಯ ಆಟಗಾರರ ವಿರುದ್ಧವಾಗಿ ಒಂದು ಉತ್ತಮ ಸ್ಪರ್ಧಾತ್ಮಕವನ್ನ ದಾಖಲಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಗೇನ್ ದ ಸೆಕೆಂಡ್ ರನ್, ದ ಸಕ್ಸಸಿವ್ ಸೆಕೆಂಡ್ ರನ್ ಬಿಟ್ವೀನ್ ದ ಮಿಡಲ್ಸ್. ಈ ಓವರಿನ 3ನೆಯ ಅವಳಿ ಓಟ, 4 ಚೆಂಡುಗಳ ಪೈಕಿ 3 ಅವಳಿ ಓಟ, 1 ಒಂಟಿ ಓಟ, 4ರಲ್ಲಿ 7 ಓಟದ ಗಳಿಕೆಯನ್ನು ಮಾಡಿಕೊಂಡಾಗಿದೆ. ಪ್ರಥಮ ಓವರ್ನಲ್ಲಿ 4 ಓಟ, ಖಾತೆಯಲ್ಲಿ ಒಟ್ಟಾಗಿ 11-0. ರಕ್ಷಿತ್ ಎದುರಿಸಿದ 5 ಚೆಂಡಲ್ಲಿ 5 ಓಟ, ಮಗದೊಂದು ಕಡೆಯಲ್ಲಿ ಫಯಾಜ್ ಬಾರಿಯಾ ಎದುರಿಸಿದ 5 ಚೆಂಡಲ್ಲಿ 5 ಓಟ. ಸೊಗಸಾದ ಗುಟ್ಟ ಪಾಲನೆ ಇದು, ಮಾಸ್ಟರ್ ಕ್ಲಾಸ್ ವರ್ಕಿಂಗ್ ಬಿಹೈಂಡ್ ದ ಸ್ಟಂಪ್ಸ್. ಸಿದ್ದೀಕ್ ಎಸ್ಪಿ ಪುಣಚ ತನ್ನ ಕೈಚಳಕವನ್ನು ತೋರ್ಪಡಿಸ್ತಾ ಇದ್ದಾರೆ. ಹ್ಯಾವ್ ಎ ಲುಕ್ ದಟ್ ಇನ್ ರಿಪ್ಲೈ. ತನ್ನ ಅತ್ಯದ್ಭುತ ಶೈಲಿ ಗುಟ್ಟ ಪಾಲನೆಯನ್ನು ಮುಂದುವರೆಸಿದ್ರು, ಕೈಚಳಕವನ್ನು ತೋರ್ಪಡಿಸಿದ್ರು. ದಾಳಿಗಾರಿಸಿದ ಆ ದಾಳಿಗಾರಿಕೆಗೆ ಅನುಸಾರವಾಗಿ ವೇಗಯುತವಾದ ದಾಳಿಗಾರಿಕೆಯ ಆ ಒಂದು ಚೆಂಡನ್ನು ಭದ್ರಬಗುಸಿಲು ಬಚ್ಚಿಟ್ಟುಕೊಳ್ಳುತ್ತಾ ದಾಂಡಿಗನ ಕಾಲ್ಚಲನೆಯನ್ನು ಗಮನಿಸಿಕೊಂಡು ವಿಕೆಟ್ ಅನ್ನು ಪಡೆದುಕೊಳ್ಳುವುದಾದರೆ 5 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 11-1. ದ್ವಿತೀಯ ಓವರ್ ಮುಕ್ತಾಯವಾಗಲು ಕೊನೆಯ 1 ಚೆಂಡು ಬಾಕಿ ಇದೆ. ದ್ವಿತೀಯ ಓವರಿನ ಕೊನೆಯ ಚೆಂಡಿನ ಚಾಲ್ತಿಯಲ್ಲಿ ಒಂದಂಕದ ಗಳಿಕೆಯೊಂದಿಗೆ 2 ಓವರ್ಗಳ ಮುಕ್ತಾಯ ಖಾತೆಯಲ್ಲಿ 12-1. 12 ಫಾರ್ ದ ಲಾಸ್ ಆಫ್ 1 ವಿಕೆಟ್. ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ 2 ಓವರ್ಗಳ ಮುಕ್ತಾಯಕ್ಕೆ.
ಪಿಸಿಸಿ ಪುಣಚ ನಾಣ್ಯ ಚಿಮ್ಮಿಕೆಯಲ್ಲಿ ಗೆದ್ದುಕೊಂಡು ಕ್ಷೇತ್ರಪಾಲನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದೆ. 2 ಓವರ್ಗಳಲ್ಲಿ 12 ಅಂಕವನ್ನು ದಾಖಲಿಸಿಕೊಂಡಿದೆ. ಶಾಫಿ ದಂಡುಗಾರಿಕಾ ವಿಭಾಗದಲ್ಲಿ ಶಾಫಿ ನಂಬರ್ 3 ಕ್ರಮಾಂಕದಲ್ಲಿ ಕಣಕ್ಕಿಳಿದ ಆಟಗಾರ. ಎಸೆತಗಾರಿಕಾ ವಿಭಾಗದಲ್ಲಿ ಅಕ್ಷಯ್ ತನ್ನ ಆರಂಭಿಕ ಚೆಂಡನ್ನು ಚುಕ್ಕಿಯಾಗಿಸ್ತಾ ಇದ್ದಾರೆ. ಪುಣಚ ಪರಿಸರದ ಪಿರಿಯಾಲ್ ತಡ್ಕ ಪರಿಸರದ ಪ್ರತಿಷ್ಠಿತ ಆಟಗಾರರನ್ನು ಒಳಗೊಂಡಂತ ತಂಡವಾಗಿದೆ. ಸುಮಾರು 5 ದಶಕಗಳನ್ನ ತಾಳಿಕೊಂಡು 50ನೆಯ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇದೇ ಮೈದಾನದಲ್ಲಿ ಅತ್ಯುನ್ನತ ಪಂದ್ಯಾಕೂಟವನ್ನು ಆಯೋಜಿಸಿದ ಸಂಸ್ಥೆಯಾಗಿದೆ ಪಿಸಿಸಿ ಪುಣಚ. ಅದೆಷ್ಟೋ ದಶಕಗಳ ಅನುಭವ ಹೊಂದಿರತಕ್ಕಂತಹ ಅದೆಷ್ಟೋ ವರ್ಷಗಳ ಇತಿಹಾಸಗಳನ್ನ ಮುಡಿಗೇರಿಸಿಕೊಂಡಂತ ತಂಡವಾಗಿದೆ ಪಿಸಿಸಿ ಪುಣಚ. ಪ್ರಸ್ತುತ ಆ ಗ್ರಾಮದ ಕ್ರಿಕೆಟ್ ಅಭಿಮಾನಿಗಳನ್ನು ಹೊಂದಿಕೊಂಡು ಈ ಮೈದಾನದಲ್ಲಿ ಅತ್ಯುನ್ನತವಾಗಿ ಆಡುತ್ತಾ ಇದೆ. ಪ್ರಸ್ತುತ ಇಲ್ಲಿ ಅವಕಾಶ, ಒಂದರ ಬಳಿಕ ಅವಳಿಗೆ ಪ್ರಯತ್ನ, ಎರಡನೇ ಓಟವು ಕೂಡ ಇಲ್ಲಿ ಯಶಸ್ವಿತವಾಗಿ ಸೇರ್ಪಡೆಯಾಗ್ತಾ ಇದೆ. 2 ಅಂಕೆಗಳ ಜಮೆಯೊಂದಿಗೆ ಖಾತೆಯಲ್ಲಿ ಒಟ್ಟಾಗಿ 14 ಕಾಣ ಸಿಗ್ತಾ ಇದೆ. 14 ಫಾರ್ ದ ಲಾಸ್ ಆಫ್ 1 ವಿಕೆಟ್. 2 ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಚೆಂಡು ದಂಡಿಸಿದ್ರು. ಸೊಗಸಾದ ದಂಡನೆ ಇದು. ಕ್ಷೇತ್ರಪಾಲಕರ ಉಪಸ್ಥಿತಿ. ಚೆಂಡನ್ನು ಕೈಗೆತ್ತಿಕೊಳ್ಳುವ ತರಾತುರಿಯಲ್ಲಿ 1 ಬೌನ್ಸ್ ಓವರ್ ದ ರೋಪ್. 4 ಅಂಕಗಳ ಸೇರ್ಪಡೆ ಆಗ್ತಾ ಇದೆ. 4 ಅಂಕಗಳ ಸೇರ್ಪಡೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ 18 ಕಾಣ ಸಿಗ್ತಾ ಇದೆ. ತಡ ಮಾಡಿಬಿಟ್ಟರು ಕ್ಷೇತ್ರಪಾಲಕರು. ಗೆಲುಬಿಲಿಯೊಂದಿಗೆ 4 ಅಂಕಗಳ ಸೇರ್ಪಡೆ ಆಗ್ತಾ ಇದೆ. ಮರಳಿ ಬರಲೇಬೇಕಾಗಿದೆ ಪಿಸಿಸಿ ಪುಣಚ. ಕಾರಣ ಪ್ರಥಮ ಓವರ್ನಲ್ಲಿ 4 ಓಟವನ್ನು ಮಾತ್ರ ಬಿಟ್ಟುಕೊಟ್ಟಿದ್ರು. 9 ಚೆಂಡುಗಳ ಆಟ ಬಾಕಿ. 18 ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ. ಶಾಫಿ ಎದುರಿಸಿದ 4 ಚೆಂಡಲ್ಲಿ 7 ಓಟವನ್ನು ದಾಖಲಿಸಿಕೊಂಡ ಆಟಗಾರ. ಮಗದೊಂದು ಕಡೆಯಲ್ಲಿ ತಂಡದ ಆಧಾರ ಸ್ತಂಭ, ನಂಬಿಕಸ್ಥ ಆಟಗಾರ ಮಿಸ್ಟರ್ ಫಯಾಜ್ ಬಾರಿಯಾ ದಂಡಿಸಿದ್ರು. ಇಲ್ಲಿ ದಾಳಿಗಾರನೇ ಖುದ್ದಾಗಿ ಚೆಂಡನ್ನು ಕೈಗೆತ್ತಿಕೊಳ್ಳುವ ಸಂದರ್ಭ. 4 ಚೆಂಡುಗಳ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 18ಕ್ಕೆ 1. ಓವರ್ ನಂಬರ್ 3ರ 5ನೆಯ ಚೆಂಡಿನ ಚಾಲ್ತಿಯಲ್ಲಿ. ಐದನೆಯ ಚೆಂಡು 1 ಅಂಕಕ್ಕೆ ದಾಪುಗಾಲಿಡುತ್ತಾ ಇದೆ. 5 ಚೆಂಡುಗಳ ಮುಕ್ತಾಯ. ಲೆಗ್ ಬಾಯ್ಸ್ ಮುಖೇನವಾಗಿ ಅಂಕದ ಸೇರ್ಪಡೆಯಾಗ್ತಾ ಇದೆ. 1 ಅಂಕದ ಗಳಿಕೆಯೊಂದಿಗೆ ಖಾತೆಯಲ್ಲಿ 19ಕ್ಕೆ 1. ಫಯಾಜ್ ಬಾರಿಯಾ ಅವರ ಕಡೆಗೆ 3ನೇ ಓವರಿನ ಕೊನೆಯ ಚೆಂಡು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಬಲಗೈ ದಾಂಡಿಗ ಫಯಾಜ್ ಬಾರಿಯಾ ಅವರ ಕಡೆಗೆ. ಅಕ್ಷಯ್ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಥಮ ಚೆಂಡು. 1 ಓಟ ಮಾತ್ರ. ಗಲಿಬಿಲಿ ಅವಕಾಶ ಇಲ್ಲಿ. ಅಂಡ್ ರನ್ಔಟ್ ರೂಪದಲ್ಲಿ ಅಂಕಪಟ್ಟಿ. 1 ಓಟ ಮಾತ್ರ ಸೇರ್ಪಡೆ ಆಗುವಂತೆ ವಿಕೆಟ್ ಕೂಡ ನಷ್ಟಗೊಂಡಿದೆ. 1 ಅಂಕದ ಗಳಿಕೆಯೊಂದಿಗೆ ಖಾತೆಯನ್ನು ಗಮನಿಸಿಕೊಳ್ಳುವಾಗ 20. 6 ಚೆಂಡುಗಳ ಆಟ ಬಾಕಿ ಕೊನೆಯ ಓವರಿನ ಚಾಲ್ತಿಯಲ್ಲಿ. ನೂತನ ದಾಂಡಿಗರ ರೂಪದಲ್ಲಿ ಶಕೂರ್ ಅವರ ಆಗಮನವಾಗ್ತಾ ಇದೆ. ಶಕೂರ್ ಅವರನ್ನ ಜೊತೆಗೂಡುತ್ತಾ ಫಯಾಜ್ ಬಾರಿಯಾ. ಕೊನೆಯ 1 ಓವರ್ ಬಾಕಿ. ಖಾತೆಯಲ್ಲಿ 20 ಕಾಣ ಸಿಗ್ತಾ ಇದೆ. 20ಕ್ಕೆ 2 ಎಂಬ ರೀತಿಯಲ್ಲಿ ಓವರ್ ನಂಬರ್ 4ರ ಚಾಲ್ತಿಯಲ್ಲಿ. 4ನೇ ಓವರಿನ ಆರಂಭಿಕ ಚೆಂಡು. ಎಸೆತಗಾರಿಕಾ ವಿಭಾಗದಲ್ಲಿ ಸಾದಿಕ್ ಪಿಸಿಸಿ ಪುಣಚ ತಂಡದ ಪರವಾಗಿ 4ನೇ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ದೊಡ್ಡ ಹೊಡೆತದ ಪ್ರಯತ್ನ ಇಲ್ಲಿ. 1ರ ಬಳಿಕ ಅವಳಿಗೆ ಪ್ರಯತ್ನ. ಸುಲಭವಾಗಿ 2 ಓಟವನ್ನ ಸೇರ್ಪಡೆಗೊಳಿಸ್ತಾ ಇದ್ದಾರೆ. 2 ಅಂಕಗಳ ಗಳಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 22ಕ್ಕೆ 2. 22 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡಿನ ಚಾಲ್ತಿಯಲ್ಲಿ. ದ್ವಿತೀಯ ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಸೊಗಸಾದ ದಾಳಿ ಇದು.
ಕೊನೆಯ ಗಳಿಗೆಯಲ್ಲಿ ದಾಂಡಿಗರು ಮಾಡುವಂತ ಪ್ರಮುಖ ಅಸ್ತ್ರ ಅದು ದೊಡ್ಡ ಹೊಡೆತದ ಪ್ರಯತ್ನ. ಆ ದೊಡ್ಡ ಹೊಡೆತಗಳಿಗೆ ಕಡಿವಾಣ ಹಾಕ್ತಾ ಇದ್ದಾರೆ ದಾಳಿಗಾರರು. 2 ಚೆಂಡಲ್ಲಿ 2 ಓಟವನ್ನು ಬಿಟ್ಟುಕೊಟ್ಟ ಸಾದಿಕ್ ತನ್ನ ತೃತೀಯ ಚೆಂಡನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. 2 ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಚೆಂಡು ಡಬಲ್ 2 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್ ಆಫ್ಟರ್ ದ ಕಂಪ್ಲೀಷನ್ ಆಫ್ 2 ಡೆಲಿವರೀಸ್ ಆಫ್ ಲಾಸ್ಟ್ ಓವರ್. ಮಗದೊಮ್ಮೆ ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟದ ದಾಳಿ ಫಯಾಜ್ ರವರಿಂದ ನಿರುತ್ತರ ಬರುತ್ತಾ ಇದೆ. ಗುಟ್ಟಕ್ಕೆ ಮುತ್ತಿಗೆದ ಚೆಂಡುಗನುಸಾರವಾಗಿ ರಿಪ್ಲೇ ಮುಖಾಂತರವಾಗಿ ಗಮನಿಸಿಕೊಳ್ಳಬಹುದಾಗಿದೆ. ಫಯಾಜ್ ರವರ ವಿಕೆಟ್ ಇಲ್ಲಿ ನಷ್ಟವಾಗ್ತಾ ಇದೆ. ನೇರವಾಗಿ ಆಫ್ ಸ್ಟಿಕ್ ವಿಭಾಗದಲ್ಲಿ ಗುರುತಿಸಿಕೊಂಡ ಗುಟ್ಟಕ್ಕೆ ಮುತ್ತಿಗೆದ ಚೆಂಡುಗನುಸಾರವಾಗಿ ಆರಂಭಿಕ ದಾಂಡಿಗನ ರೂಪದಲ್ಲಿ ಕಣಕ್ಕಿಳಿದ ಫಯಾಜ್ ಬಾರಿಯಾರವರ ವಿಕೆಟ್ ನಷ್ಟವಾಗ್ತಾ ಇದೆ. 3 ಚೆಂಡುಗಳು ಬಾಕಿ ಇರುವಂತೆ ಖಾತೆಯಲ್ಲಿ 22-22ಕ್ಕೆ 3. ಮೂರು ಚೆಂಡುಗಳು ಬಾಕಿ ಇದೆ. ಓವರ್ ನಂಬರ್ 4ರ 4ನೆಯ ಚೆಂಡು ಚುಕ್ಕಿ ಆಗ್ತಾ ಇದೆ ನೋಡಿ. ಕೊನೆಯ ಗಳಿಗೆಯಲ್ಲಿ ಬರಲೇಬೇಕಾದ ಚುಕ್ಕಿ ಚೆಂಡುಗಳು ಬರುತ್ತಾ ಇದೆ. ಅ ಪರ್ಫೆಕ್ಟ್ ಡೆತ್ ಓವರ್ ಇಸ್ ಇನ್ ಪ್ರೋಗ್ರೆಸ್. 2 ಚೆಂಡುಗಳು ಬಾಕಿ, ಖಾತೆಯಲ್ಲಿ 22. ಈ ಬಲಿಷ್ಠ ತಂಡದ ವಿರುದ್ಧವಾಗಿ ಈ ಅಂಕಪಟ್ಟಿ ಸಾಕೆ. ಖಂಡಿತವಾಗಿಯೂ ಕೂಡ ಗೆದ್ದುಕೊಂಡಂತ ತಂಡ ಇಚ್ಚಾಲಯನ್ಸ್ ಬಪ್ಪಲಿಗೆ ವಿರುದ್ಧವಾಗಿ ಕ್ವಾರ್ಟರ್ ಫೈನಲ್ ಆಡಲಿಕ್ಕಿದೆ. ಅದರಲ್ಲಿ ಗೆದ್ದುಕೊಂಡವರು ಮಾಜ್ದಾ ಸಜಿಪಾ ತಂಡದ ವಿರುದ್ಧವಾಗಿ ಸೆಮಿಫೈನಲ್ ಆಡಲಿಕ್ಕಿದೆ. ಆ ಪಂದ್ಯಾಟದಲ್ಲಿ ಗೆದ್ದುಕೊಂಡವರು ಬಲಿಷ್ಠ ಶಂಕರ್ನಾಗ್ ಫ್ಯಾನ್ಸ್ ಕುಲ್ಲೂಟು ತಂಡದ ಬಗ್ಗೆ ಆಡಲಿಕ್ಕಿದೆ. ಖಂಡಿತವಾಗಿ ಕೂಡ ಇಂತಹ ತಂಡಗಳು ಬಾಕಿ ಇರುವಾಗ ಯಾರು ಕೂಡ ಈ ಮೈದಾನದಿಂದ ಬಿಟ್ಟು ತೆರಳುತ್ತಾ ಇಲ್ಲ. ಕಾರಣ ಅತ್ಯುನ್ನತ ಪಂದ್ಯಾಟಗಳು, ಅತ್ಯುನ್ನತ ತಂಡಗಳು ಮಾತ್ರ ಬಾಕಿ ಉಳಿತಾ ಇದೆ. ಪಿಸಿಸಿ ಪುಣಚ, ಮಗದೊಂದು ಕಡೆಯಲ್ಲಿ ನ್ಯೂ ಫ್ರೆಂಡ್ಸ್ ಬಾರಿಯಾ, ಇಚ್ಚಾಲಯನ್ಸ್ ಬಪ್ಪಲಿಗೆ, ಮಾಜ್ದಾ ಸಜಿಪಾ, ಶಂಕರ್ನಾಗ್ ಫ್ಯಾನ್ಸ್ ಕೊಲ್ಲೋಟು. ಈ ಎಲ್ಲಾ ತಂಡಗಳಿಗೆ ಅವಕಾಶ ಇದೆ. ಪ್ರಸ್ತುತ 23ಕ್ಕೆ 3, ಕೊನೆಯ 1 ಚೆಂಡು ಬಾಕಿ. 1 ಚೆಂಡು ಬಾಕಿ ಇದೆ. ಸಾದಿಕ್ ತನ್ನ ಚೆಂಡನ್ನ ಶುಕೂರ್ ಅವರ ಕಡೆಗೆ ಸೇಬೇಕಾಗಿದೆ. ಓವರ್ ನಂಬರ್ 4 ಅರ್ಥಾತ್ ಪ್ರಥಮ ಇನ್ನಿಂಗ್ಸಿನ ಕೊನೆಯ ಚೆಂಡು. ರಕ್ಷಣಾತ್ಮಕ ಹೊಡೆತ, 1ರ ಗಳಿಕೆ, 1ರ ಬಳಿಕ ಅವಳಿಗೆ ಪ್ರಯತ್ನ. ಇಲ್ಲಿ ರನ್ಔಟ್ ರೂಪದಲ್ಲಿ 1 ಓಟ ಮಾತ್ರ ಸೇರ್ಪಡೆ ಆಗಲಿಕ್ಕಿದೆ. 24 ಇಸ್ ಅ ಸ್ಕೋರ್ ಕಾರ್ಡ್ ಅಂಡ್ 25 ಇಸ್ ಅ ಟಾರ್ಗೆಟ್. 25 ಬೇಕಾಗಿದೆ ಪಿಸಿಸಿ ಪುಣಚ ತಂಡ ವಿಜಯಶಾಲಿಯಾಗಲು. ತೃತೀಯ ತೀರ್ಪುಗಾರರತ್ತ ಮನವಿಯನ್ನು ಸಲ್ಲಿಸಲಾಗಿದೆ. ಅಂತಿಮ ತೀರ್ಪಂತೂ ಹೊರಬರಲಿಕ್ಕಿದೆ. ಪ್ರಸ್ತುತ 4ನೇ ಓವರಿನ ಕೊನೆಯ ಚೆಂಡಾಗಿತ್ತು. Pass.
ಕೀಪರ್ ಹ್ಯಾಂಡ್ ಟಚ್ ಅಂಡ್ ರನ್ ಕಂಪ್ಲೀಟ್. Umpires, please. No ball ಇರುವುದಿಲ್ಲ, ರನ್ ಕಂಪ್ಲೀಟ್ is the final decision from third umpire. ನೋಡಿ, ನೋ ಬಾಲ್ ಇರುವುದಿಲ್ಲ, ತೀರ್ಪುಗಾರರ ತೀರ್ಪಿಗೆ ಬದ್ಧರಾಗಿ ಮುಂದಕ್ಕೆ ಸಾಗಬೇಕು. ಅಂತಿಮ ತೀರ್ಪು ಹೊರಬಿದ್ದಿದೆ. ಎಸ್, ಪಂದ್ಯಾಟವನ್ನು ಮುಂದುವರಿಸಿ ತೀರ್ಪುಗಾರರ ತೀರ್ಪು ಬಂದಿದೆ. ಇದೀಗ ದ್ವಿತೀಯ ಇನ್ನಿಂಗ್ಸ್ನ ಚಾಲ್ತಿಯಲ್ಲಿ ಬ್ಯಾಟ್ಸ್ಮನ್ ಶಾಟ್ ಕಂಪ್ಲೀಟ್ ಆದ್ಮೇಲೆ ಬೇಲ್ಸ್ ಆಫ್ ಆದದ್ದು. ಅದರಿಂದಾಗಿ ಅಂಕಗಳು ಪೂರ್ತಿಯಾಗಲಿಕ್ಕಿದೆ. 2 ಅಂಕಗಳ ಸೇರ್ಪಡೆಯೊಂದಿಗೆ 4 ಓವರ್ಗಳ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾಗಿ ಕಾಣಸಿಗ್ತಾ ಇರುವಂತದ್ದು 26 ಓಟದ ಅವಶ್ಯಕತೆ. ಒಂದು ಓಟ ಮಾತ್ರ. 24 ಖಾತೆಯಲ್ಲಿ 25 ಟಾರ್ಗೆಟ್. 25 ಓಟದ ಅವಶ್ಯಕತೆ. 24 ಅಂಕವನ್ನು ದಾಖಲಿಸಿಕೊಂಡಿದ್ದಾರೆ. 25 ಓಟದ ಅವಶ್ಯಕತೆ. ನೋಡಿ, ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು. ಕ್ಷೇತ್ರ ಪಾಲಕರು ಸಜ್ಜಾಗಿ ನಿಲ್ಲಬೇಕು. ನ್ಯೂ ಫ್ರೆಂಡ್ಸ್ ಬಾರಿಯ ವಿರುದ್ಧವಾಗಿ ಪಿಸಿಸಿ ಪುಣಚ ನಡುವಿನ ಪಂದ್ಯಾಟ ಸಾಗಿ ಬರುತ್ತಾ ಇದೆ. ಇದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಇದರಲ್ಲಿ ಗೆದ್ದುಕೊಂಡವರು ಇಚ್ಛಾ ಲಯನ್ಸ್ ಬಪ್ಪಲಿಗೆ ವಿರುದ್ಧವಾಗಿ ಸೆಮಿಫೈನಲ್ ಅನ್ನ ಆಡಲಿಕ್ಕಿದ್ದಾರೆ. ಇಚ್ಛಾ ಲಯನ್ಸ್ ಬಪ್ಪಲಿಗೆ ವಿರುದ್ಧವಾಗಿ ಕ್ವಾರ್ಟರ್ ಫೈನಲ್ ಆಡುವಂತ ತಂಡ ಯಾವುದು? ಆ ಪಂದ್ಯಾಟದಲ್ಲಿ ಗೆದ್ದುಕೊಂಡಂತ ತಂಡ ಮಾಸ್ತಾ ಸಜಿಪಾ ವಿರುದ್ಧವಾಗಿ ಸೆಮಿಫೈನಲ್ ಆಡಲಿಕ್ಕಿದೆ. ಆ ಪಂದ್ಯಾಟದಲ್ಲಿ ಗೆದ್ದುಕೊಂಡವರು ಶಂಕರ್ನಾಗ್ ಫ್ಯಾನ್ಸ್ ಕುರ್ಲೋಟು ವಿರುದ್ಧವಾಗಿ ಫೈನಲ್ ಅನ್ನು ಆಡಲಿಕ್ಕಿದೆ. ಪ್ರಸ್ತುತ ಓವರ್ ನಂಬರ್ 1 ಚಾಲ್ತಿಯಲ್ಲಿ ದ್ವಿತೀಯ ಇನ್ನಿಂಗ್ಸ್ ನ ಆರಂಭಿಕ ಓವರ್. ಕಳೆದ ಪಂದ್ಯಾಟದಲ್ಲಿ ನಿರ್ಣಾಯಕ ಆರಂಭಿಕ ಓವರ್ ಎಸೆದ ದಾಳಿಗಾರ ಶುಕೂರ್ ಎಸೆತಗಾರಿಕಾ ವಿಭಾಗದಲ್ಲಿ ಆರಂಭಿಕ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ.
ದಾಳಿಗಾರಿಕೆಯಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸುವಂತ ತಂಡವಾಗಿದೆ ಈ ಬಾರಿಯ ಪರಿಸರದ ನ್ಯೂ ಫ್ರೆಂಡ್ಸ್ ಬಾರಿಯ ತಂಡ. ಆರಂಭಿಕ ದಾಂಡುಗಾರಿಕಾ ರೂಪದಲ್ಲಿ ಸಿದ್ದಿಕ್ ಎಸ್ಪಿ ಜೊತೆಯಾಗಿ ಶಾಫಿ ಎಸ್ಪಿ, ದ ಎಸ್ಪಿ ಬ್ರಾಂಡ್ ಇನ್ ಅನ್ರಾಮ್ ಕ್ರಿಕೆಟ್. ಅಣ್ಣ ತಮ್ಮಂದಿರ ಜೊತೆಗಾರಿಕೆ ಇದು, ದ ಬ್ರಾಂಡ್ ನೇಮ್ ಇನ್ ಅನ್ರಾಮ್ ಕ್ರಿಕೆಟ್. ಎಸ್ಪಿ ಪುಣಚ, ಶಾಫಿ ಜೊತೆಯಾಗಿ ಮಿಸ್ಟರ್ ಸಿದ್ದಿಕ್ ಎಸ್ಪಿ. ಆರಂಭಿಕ ಚೆಂಡಲ್ಲಿ 1 ಅಂಕದ ಸಂಪಾದನೆ ಬಳಿಕ ಶಾಫಿ ಅವರ ಕಡೆಗೆ ಸೇರಬೇಕಾಗಿದೆ. ಓವರ್ ನಂಬರ್ 1ರ ದ್ವಿತೀಯ ಚೆಂಡು ಬರುತ್ತಾ ಇದೆ ಶಾಫಿ ಅವರ ಕಡೆಗೆ. ಶಾಫಿ ಎಸ್ಪಿ ಪುಣಚಾರ್ ಅವರ ಅಂತಿಮ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಕಾಣಸಿಗ್ತಾ ಇದೆ. ದ ಸೆಲೆಬ್ರೇಷನ್ಸ್ ಈಸ್ ಆಲ್ ಅಬೌಟ್ ಶಾಫಿ ಎಸ್ಪಿ ಪುಣಚ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಫಯಾಜ್ ಬಾರಿಯಾರ್ ಅವರ ಭದ್ರ ಬೊಗಸೆಯಲ್ಲಿ ಸೇರಿಕೊಳ್ತಾ ಇದೆ ಚೆಂಡು. 2 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 1-1 ಶಾಫಿ ಎಸ್ಪಿ ಅವರ ವಿಕೆಟ್ ಇಲ್ಲಿ ನಷ್ಟವಾಗ್ತಾ ಇದೆ. ನೀರಸ ಪ್ರತಿಕ್ರಿಯೆ ಕಾಣಸಿಗ್ತಾ ಇದೆ ನೋಡಿ. ಎದುರಿಸಿದ ಆರಂಭಿಕ ಚೆಂಡಲ್ಲಿ ದೊಡ್ಡ ಹೊಡೆತದ ಪ್ರಯತ್ನಕ್ಕೆ ಮುಖ ಮಾಡಿದ್ರು. ಬಾಲ್ ಟು ಬಾಲ್ ಅಂಕಗಳ ಅವಶ್ಯಕತೆ, ಆದರೆ ಬಂದ ಆರಂಭಿಕ ಚೆಂಡಿಗೆ ದೊಡ್ಡ ಹೊಡೆತದ ಪ್ರಯತ್ನದೊಂದಿಗೆ ವೇಗವಾಗಿ ಫಿನಿಶ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಆದರೆ ನೇರವಾಗಿ ಫಯಾಜ್ ಲಾಂಗ್ ಆನ್ ತುದಿಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ನೇರವಾಗಿ ವಿಕೆಟ್ ಅನ್ನ ಬಿಟ್ಟು ಕೊಡುತ್ತಾ ವೀಕ್ಷಣೆಯತ್ತ ಮುಖ ಮಾಡುವುದಾದರೆ 2 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 1-1. 22 ಚೆಂಡುಗಳ ಮುಂದೆ 24 ಓಟದ ಅವಶ್ಯಕತೆ. ಚೆಂಡುಗಳ ಮುಂದೆ 24 ಓಟದ ಅವಶ್ಯಕತೆ ಇದೆ. ಭರತ್ ಪುಣಚ ನಂಬರ್ 3ರ ಕ್ರಮಾಂಕದಲ್ಲಿ ಆಗಮಿಸ್ತಾ ಇದ್ದಾರೆ. ಆರಂಭಿಕ 2 ಚೆಂಡುಗಳ ಮುಕ್ತಾಯದ ಬಳಿಕ ತೃತೀಯ ಚೆಂಡು ವೈಡ್ ಅನ್ನತಕ್ಕಂತಹ ತೀರ್ಪು. ವೈಡ್ನೊಂದಿಗೆ ಖಾತೆಯಲ್ಲಿ ಕೊಂಚ ಮಟ್ಟಿನ ಏರಿಕೆ. 2-1. 22 ಚೆಂಡುಗಳ ಮುಂದೆ 23 ಓಟದ ಅವಶ್ಯಕತೆ. 22 to go, 23 to get. Here we go, the third delivery of first over. ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ ಓವರಿನ ತೃತೀಯ ಚೆಂಡು ಶಕೂರ್ ಮೋಡಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೊನಚಿನ ಲೆಗ್ ಸ್ಪಿನ್ ಕಾಣಸಿಗ್ತಾ ಇದೆ. ಇದು ಪ್ರತಿಷ್ಠಿತ ತಂಡದಲ್ಲಿ ಗುರುತಿಸಿಕೊಳ್ಳುವ ಆಟಗಾರ ಈತ. ನೆಲಮಟ್ಟದ ಮೊನಚಿನ ಮಾಂತ್ರಿಕತೆಯ ಲೆಗ್ ಸ್ಪಿನ್ ಕಾಣಸಿಗ್ತಾ ಇದೆ. ಸಂಪೂರ್ಣವಾಗಿ ನಿರ್ದಿಷ್ಟ ರೇಖೆಯ ಒಳಭಾಗದಲ್ಲಿ ಚೆಂಡನ್ನು ಹಾಯಿಸ್ತಾ ಇದ್ದಾರೆ. ತಿರುವನ್ನ ಪಡೆಕೊಳ್ಳುವ ಲೆಗ್ ಸ್ಪಿನ್ ಮೋಡಿ ಇದು ಶಕೂರ್ ಅವರ ದಾಳಿಗಾರಿಕೆಯಿಂದ. 3 ಚೆಂಡುಗಳ ಮುಕ್ತಾಯದ ಬಳಿಕ 4ನೆಯ ಚೆಂಡು ಇಲ್ಲಿ ಚುಕ್ಕಿ ಆಗ್ತಾ ಇದೆ. ಹೇಳ್ತಾ ಇದೆ ಕನಿಷ್ಠ ಅಂಕ ಪಟ್ಟಿಯನ್ನು ಕಟ್ಟಿಕೊಂಡು ಕೂಡ ಬಾರಿಯ ಪರಿಸರದ ಈ ಆಟಗಾರರಿಗೆ ಇದು ಸಾಕು. ಕಾರಣ ಅತ್ಯುತ್ತಮ ದಾಳಿಗಾರರಿದ್ದಾರೆ ಈ ಒಂದು ತಂಡದಲ್ಲಿ. ಒಂದರ್ಥದಲ್ಲಿ ಹೇಳುವುದಾದರೆ ಶಂಕರ್ ನಾಗ್ ಫ್ರಾನ್ಸ್ ಕೊಲ್ಲೂಟು ತಂಡದ ಅದೇ ಸ್ವರೂಪವನ್ನು ತಾಳ್ತಾ ಇದೆಯೋ ಈ ಬಾರಿಯ ಪರಿಸರದ ಈ ಆಟಗಾರರ ಈ ದಾಳಿಗಾರಿಕಾ ತಂಡ. ಇಲ್ಲಿ ಬರುತ್ತಾ ಇದೆ ಅವಕಾಶಗಳು. ದಾಂಡುಗಾರಿಕಾ ತಂಡ ಪರದಾಡುತ್ತಾ ಇದೆ 1 ಅಂಕಕ್ಕಾಗಿ. ಆದರೆ ಈ 5 ಚೆಂಡುಗಳಲ್ಲಿ ದಾಖಲಿಸಿಕೊಂಡದ್ದು 3-1. 19 ಚೆಂಡುಗಳು ಬಾಕಿ ಇದೆ. 22 ಓಟದ ಅವಶ್ಯಕತೆ. 19 ಚೆಂಡು 22 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ. 5 ಚೆಂಡುಗಳ ಮುಕ್ತಾಯದ ಬಳಿಕ ಓವರ್ ನಂಬರ್ 1ರ ಕೊನೆಯ ಚೆಂಡು. ದಂಡಿಸತಕ್ಕಂಥ ಪ್ರಯತ್ನ ಚೆಂಡುಗಳಲ್ಲಿ ಮುಕ್ತಾಯಗೊಂಡಿದೆ. ಪ್ರಥಮ ಓವರಿನ ಮುಕ್ತಾಯ. ಶಕೂರ್ ಡಿಡ್ ವೆಲ್. ಶಕೂರ್ ಅವರ ದಾಳಿಗಾರಿಕೆ. ಬಿಟ್ಟುಕೊಟ್ಟದ್ದು 3, ಪಡೆಕೊಂಡದ್ದು ಬಲಿಷ್ಠ ಶಾಫಿ ಎಸ್ಪಿ ಅವರ ವಿಕೆಟ್. 1 ಓವರ್. ಖಂಡಿತವಾಗಿ ಕೂಡ ಡ್ರೀಮ್ ಸ್ಟಾರ್ಟ್ ಹಿಯರ್ ಫಾರ್ ನ್ಯೂ ಫ್ರೆಂಡ್ಸ್ ಬಾರಿಯಾ. ಕನಿಷ್ಠ ಅಂಕ ಪಟ್ಟಿಯನ್ನು ಕಟ್ಟಿಕೊಂಡು ದ ಗೇಮ್ ಆಫ್ ಸ್ಮಾಲ್ ಮಾರ್ಜಿನ್ಸ್. 24 ಚೆಂಡುಗಳ ಮುಂದೆ 25 ಓಟದ ಅವಶ್ಯಕತೆ ಇತ್ತು. ಆರಂಭಿಕ 6 ಚೆಂಡುಗಳಲ್ಲಿ ಇಲ್ಲಿ ಶಕೂರ್ ಬಿಟ್ಟು ಕೊಡುತ್ತಾ ಇರುವಂತದ್ದು ಕೇವಲ 3 ಓಟವನ್ನು ಮಾತ್ರ. 18 ಚೆಂಡುಗಳು ಬಾಕಿ ಉಳಿತಾ ಇದೆ. 18 ಚೆಂಡುಗಳ ಮುಂದೆ 22 ಓಟದ ಅವಶ್ಯಕತೆ ಇದೆ. 18 ಚೆಂಡು 22. ಸಿದ್ದಿಕ್ ಎಸ್ಪಿ ಜೊತೆಯಾಗಿ ಭರತ್ ಪುಣಚ ದಂಡುಗಾರಿಕಾ ವಿಭಾಗದಲ್ಲಿ. ಪಿಸಿಸಿ ಪುಣಚ ತಂಡದ ಪರವಾಗಿ ಹಲವಾರು ವರ್ಷಗಳಿಂದ ಈಚೆಗೆ ಪ್ರತಿನಿಧಿಸ್ತಾ ಇರತಕ್ಕಂತಹ ಈ ಆಟಗಾರರು. ಓರ್ವ ಆಟಗಾರ ಅನುಭವಿ, ಮಗದೂರು ಆಟಗಾರ, ಯುವ ಪ್ರತಿಭಾನ್ವಿತ ಆಟಗಾರ. ಪ್ರತಿಷ್ಠಿತ NFC ಕುಮ್ರಾ ತಂಡದ ಪರವಾಗಿ ಆಡುವಂತಹ ಆ ಮುಕ್ತ ಮಾದರಿಯ ಪಂದ್ಯಾಕೂಟದಲ್ಲಿನ ಆ ಆಟಗಾರ ತನ್ನ ತಾಯ್ನಾಡಿನ ತಂಡಕ್ಕೋಸ್ಕರ ಪಿಸಿಸಿ ಪುಣಚ ತಂಡದ ಪರವಾಗಿ ಆಡುತ್ತಾ ಇದ್ದಾರೆ. ಆರಂಭಿಕ ಓವರಿನ ಮುಕ್ತಾಯದ ಬಳಿಕ 3-1 ಫಯಾಜ್ ಬಾರಿಯಾ ಎಸೆತಗಾರಿಕಾ ವಿಭಾಗದಲ್ಲಿ ದ್ವಿತೀಯ ಓವರಿನ ಜವಾಬ್ದಾರಿಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಪ್ರಥಮ ಓವರಿನ ಮುಕ್ತಾಯದ ಬಳಿಕದ ದ್ವಿತೀಯ ಓವರಿನ ಆರಂಭಿಕ ಚೆಂಡು. ಇಲ್ಲಿ ಸೊಗಸಾದ ದಾಳಿ ಇದು. ಪ್ರತಿ ಚುಕ್ಕಿ ಚೆಂಡುಗಳು ಬರುವಾಗ ದಾಂಡುಗಾರಿಕಾ ತಂಡಕ್ಕೆ ಒತ್ತಡ ಹೆಚ್ಚಲಿಕ್ಕಿದೆ, ಆತ್ಮವಿಶ್ವಾಸ ಕುಂಠಿತಗೊಳ್ಳಲಿಕ್ಕಿದೆ. ಅದೇ ರೀತಿಯಲ್ಲಿ ತುಗುಯಾಲ ತಕ್ಕಡಿಯಂತೆ ಮರುದಿಕ್ಕಿನಲ್ಲಿ ಚುಕ್ಕಿ ಚೆಂಡುಗಳು ಬರುವಾಗ ಆತ್ಮವಿಶ್ವಾಸ ದಾಳಿಗಾರಿಕಾ ತಂಡಕ್ಕೆ ಇಮ್ಮಡಿಗೊಳ್ಳುತ್ತಾ ಇದೆ. ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು.
ಓ ಮೈ ಗಾಡ್, ಇಲ್ಲಿ ಅವಕಾಶ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅವಕಾಶ ಇತ್ತು, ಆದರೆ ಸಮಯ ಪ್ರಜ್ಞೆ, ಪ್ರೆಸೆನ್ಸ್ ಆಫ್ ಮೈಂಡ್ ಇಸ್ ಮಚ್ ರಿಕ್ವೈರ್ಡ್ ಇನ್ ದ ಫೀಲ್ಡ್. ನೋ ಮ್ಯಾಟರ್ who the batter is, no matter who the batter is, you have to target the wicket. ಖಂಡಿತವಾಗಿ ಕೂಡ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಫಯಾಜ್ ರವರಿಗೆ ಚಿನ್ನದ ಒಂದು ಅತ್ಯುತ್ತಮ ಅವಕಾಶ ಇತ್ತು, ಆದರೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಆತ ದೊಡ್ಡ ದಾಂಡಿಗ, ಈತ ದೊಡ್ಡ ಬಾರಿಸುವನು, ಆದರೆ ಎಲ್ಲ ಒಂದು ಕಡೆ ಅಂಕಗಳನ್ನು ಕಡಿತಗೊಳಿಸಿದ್ರೆ ಅದೇ ಸಾಕಾಗುತ್ತೆ ಮುಂದಿನ ಪಂದ್ಯಾಟದಲ್ಲಿ, ಮುಂದಿನ ಚೆಂಡುಗಳಲ್ಲಿ ಪಂದ್ಯಾಟವನ್ನು ಗೆದ್ದುಕೊಳ್ಳಲಿಕ್ಕೆ. ಆದರೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಬೇಕು. ಉಲ್ಟಾ ದಂಡಿಗೆ ಪ್ರಯತ್ನ, ಒಂದಂಕದ ಪೂರ್ತಿಯೊಂದಿಗೆ ಪ್ರೆಸೆನ್ಸ್ ಆಫ್ ಮೈಂಡ್, ಸಮಯ ಪ್ರಜ್ಞೆ ಎಂಬುದು ಪ್ರಮುಖ ವಿಚಾರವಾಗಲಿಕ್ಕಿದೆ. ಒಂದು ಉದಾಹರಣೆಯನ್ನು ನೀಡಬಲ್ಲೆ, ಒಂದರ ಮುಂದೆ ಎರಡು ಬೇಕಾಗಿರುವ ಸಂದರ್ಭದಲ್ಲಿ ಫ್ರೀಟ್ ಆಗಿರಬಹುದು, ಆದರೆ ಆ ಚೆಂಡನ್ನು ಕ್ಯಾಚ್ ಪಡೆದುಕೊಳ್ಳುವ ಮುಖೇನವಾಗಿ ಗಾಳಿಯಲ್ಲಿ ತೂರಾಡಿದರೆ ಎರಡು ಒಟ್ಟುಮನ ದಾಂಡುಗರು ಓಡುತ್ತಾರೆ. ಪ್ರೆಸೆನ್ಸ್ ಆಫ್ ಮೈಂಡ್ ಎಂಬುದು ಅದು ಫ್ರೀಡ್ ಚೆಂಡು ಎಂಬುವ ಎನ್ನತಕ್ಕಂತಹ ಆ ಒಂದು ಸಮಯ ಪ್ರಜ್ಞೆ ಆ ಕ್ಷೇತ್ರ ಪಾಲಕನಲ್ಲಿರಬೇಕು. ಯಾವಾಗಲೂ ಕೂಡ ಆಡುವ ಸಂದರ್ಭದಲ್ಲಿ ಝೋನ್ ಔಟ್ ಆಗುವಂತಹ ಈ ಮೈದಾನದಲ್ಲಿ ನಾವಿಲ್ಲ, ಆ ಮನಸ್ಸು ಎಲ್ಲಿಗೋ ಚಾಚುವಂತಹ ಆ ಒಂದು ಮನಸ್ಸನ್ನು ಇಟ್ಟುಕೊಂಡು ಆಡಬೇಡಿ. ಸಂಪೂರ್ಣವಾಗಿ ಈ ಪಂದ್ಯಾಟವನ್ನು ಗೆದ್ದುಕೊಳ್ಬೇಕು. ಎಲ್ಲ ಒತ್ತಡವನ್ನು ಬದಿಗಿರಿಸಿ ಪಂದ್ಯಾಟದಲ್ಲಿ ಗೆದ್ದುಕೊಳ್ಳಲೇಬೇಕು. ಈ ಫೀಲ್ಡ್ನ ಒಳಭಾಗದಲ್ಲಿ ಆಗುವಂತಹ ಆಗುಹೋಗುಗಳನ್ನು ಮಾತ್ರ ಗಮನಿಸಿಕೊಳ್ಬೇಕು. ಅದಾಗಿದೆ ಸಮಯ ಪ್ರಜ್ಞೆ. ಆರಂಭಿಕ 4 ಚೆಂಡುಗಳ ಮುಕ್ತಾಯಕ್ಕೆ ಖಾತೆಯಲ್ಲಿ 5, 14 ಚೆಂಡುಗಳು ಬಾಕಿ ಇದೆ. 14 ಚೆಂಡುಗಳ ಮುಂದೆ 20 ಓಟದ ಅವಶ್ಯಕತೆ. ಇಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಪಿಸಿಸಿ ಪುಣಚ ಒಂದು ಕಡೆಗೆ ಬಾಲ್ತಾ ಇದೆಯೋ, ಏಕಪಕ್ಷೀಯವಾಗಿ ಸಾಕ್ತಾ ಇದೆಯೋ, ತಂಡವನ್ನು ಮುನ್ನಡೆಸುವ ದಾಂಡಿಗನ ಆಗಮನವಾಗಲಿಕ್ಕಿದೆಯೋ ಎನ್ನತಕ್ಕಂಥ ಪ್ರಶ್ನೆಗಳು ಮೂಡಿ ಬರುತ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ, ಅರ್ಥಾತ್ 13 ಚೆಂಡುಗಳು ಬಾಕಿ, 20 ಓಟದ ಅವಶ್ಯಕತೆ. ಬಾಲ್ ಟು ಬಾಲ್ ಅಂಕಗಳ ಪಂದ್ಯಾಟ ಇದು, ಬಾಲ್ ಟು ಬಾಲ್ ಅಂಕಗಳ ಪಂದ್ಯಾಟ ಇದು. ಆದರೆ ಇಲ್ಲಿ 7 ಅಂಕಗಳ ವ್ಯತ್ಯಾಸವಾಗ್ತಾ ಇದೆ. 24ರ ಮುಂದೆ 25 ಬೇಕಾಗಿತ್ತು, ಇದೀಗ 13ರ ಮುಂದೆ ಬೇಕಾಗಿರುವಂತದ್ದು 20. ಓವರ್ ನಂಬರ್ 2ರ ಕೊನೆಯ ಒಂದು ಚೆಂಡು ಬಾಕಿ. ಫಯಾಜ್ ಪಾರಿ ಎಸೆತಗಾರಿಕಾ ವಿಭಾಗದಲ್ಲಿ ಕೊನೆಯ ಚೆಂಡನ್ನು ಕೈಗೆತ್ತಿಕೊಳ್ಳಬೇಕಾಗಿದೆ. 5-2 ಉಲ್ಟಾ ದಂಡಿಗೆ ಪ್ರಯತ್ನ, ಅವಕಾಶ. ಕೊನೆಯ ಚೆಂಡಲ್ಲಿ ಒಂದಂಕದ ಸಂಪಾದನೆಯೊಂದಿಗೆ ನೂತನ ದಾಂಡಿಗಿನ ರೂಪದಲ್ಲಿ ಸಿದ್ದೀಕ್ ಅವರನ್ನು ಕಳಿಸಿಕೊಡಲಾಗಿದೆ. 2 ಓವರ್ಗಳ ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ 6-2, 12 ಚೆಂಡುಗಳು ಬಾಕಿ ಇದೆ, 19 ಓಟದ ಅವಶ್ಯಕತೆ ಇದೆ. ಆರಂಭಿಕ ದಾಂಡಿಗರ ರೂಪದಲ್ಲಿ ಕಣಕ್ಕಿಳಿದ ಶಾಫಿ ಅವರ ನಿರ್ಗಮನ, ಭರತ್ ಪುಣಚರ್ ಅವರ ಕೈಕೊಡುವಿಕೆ. ಶಾಫಿ ಆದ ಮೇಲೆ ಭರತ್, ಇದಾದ ಬಳಿಕ ನಂಬರ್ 4ರ ಕ್ರಮಾಂಕದಲ್ಲಿ ನೌಫಲ್ ಇದ್ದಾರೆ. ಆರಂಭಿಕ ದಂಡಿಗನ ರೂಪದಲ್ಲಿ ಕಣಕ್ಕಿಳಿದ ಸಿದ್ದೀಕ್ ಇದ್ದಾರೆ. ಈ ಈರ್ವ ದಾಂಡಿಗರು ತಂಡವನ್ನು ಮುನ್ನಡೆಸಬೇಕಾದ ಬಹುದೊಡ್ಡ ಜವಾಬ್ದಾರಿ ಇದೆ. 12 ಚೆಂಡುಗಳ ಮುಂದೆ 19 ಓಟದ ಅವಶ್ಯಕತೆ. ಕಮರಿ ಬೀಳ್ತಾ ಇದೆಯೋ ಪಿಸಿಸಿ ಪುಣಚ, ನ್ಯೂ ಫ್ರೆಂಡ್ಸ್ ಬಾರಿಯ ತಂಡ ಗೆಲುವಿನ ನಗೆಯನ್ನು ಬೀರ್ತಾ ಇದೆಯೋ, ಆದರೆ 2 ಓವರ್ಗಳು ಇನ್ನೂ ಕೂಡ ಬಾಕಿ ಇದೆ. ಪಂದ್ಯದ ಫಲಿತಾಂಶ ಇನ್ನೂ ಕೂಡ ನಿರ್ಧಾರವಾಗಿಲ್ಲ, ಕಾರಣ ಪಿಚ್ಚರ್ ಹಬೀಬಿ ಬಾಕಿ ಹೆಬಾಯ್. ಪಂದ್ಯಾಟ ಇನ್ನೂ ಕೂಡ ಮುಕ್ತಾಯಗೊಂಡಿಲ್ಲ, ಇನ್ನೂ ಕೂಡ ಸ್ಥಿತಿಗತಿ ಬದಲಾವಣೆಯಾಗಬಲ್ಲ ಎಲ್ಲಾ ಸಾಧ್ಯತೆಗಳಿವೆ, ಕಾರಣ ಮ್ಯಾಚ್ ಈಸ್ ಎನಿಬಡೀಸ್, ಸ್ಟಿಲ್ ದ ಲಾಸ್ಟ್ ಬಾಲ್. 12 ಚೆಂಡುಗಳ ಮುಂದೆ 19 ಓಟದ ಅವಶ್ಯಕತೆ ಇದೆ. ತೃತೀಯ ಓವರಿನ ಆರಂಭಿಕ ಚೆಂಡು ವೈಡ್ ಅನ್ನತಕ್ಕಂತಹ ತೀರ್ಪು. ವೈಡ್ನೊಂದಿಗೆ ಖಾತೆಯಲ್ಲಿ ಕೊಂಚ ಮಟ್ಟಿನ ಏರಿಕೆ, 7ಕ್ಕೆ ತಾಪುಗಾಲಿಡ್ತಾ ಇದೆ. 12 ಚೆಂಡುಗಳ ಮುಂದೆ 18 ಓಟದ ಅವಶ್ಯಕತೆ. 12 ಚೆಂಡು 18 ಓಟದ ಅವಶ್ಯಕತೆ ಇದೆ ವಿಜಯಕ್ಕಾಗಿ. 9 ರಂತೆ ಗಳಿಸಬೇಕು ಪ್ರತಿ ಓವರ್ನಲ್ಲಿ. 9 ರಂತೆ ಗಳಿಸಬೇಕಾದರೆ ಒಂದು ಬೌಂಡರಿಯೋ ಅಥವಾ ಒಂದೊಂದು ಸಿಕ್ಸರು ಈ ಓವರ್ನಲ್ಲಿ ಬರಬೇಕು. 7ಕ್ಕೆ 2 ಎಂಬ ರೀತಿಯಲ್ಲಿ ಸಾಗ್ತಾ ಇದೆ. ಆರಂಭಿಕ 2 ಓವರ್ಗಳಲ್ಲಿ ಗಳಿಸಿಕೊಂಡದ್ದು ಬೆರಳೆಣಿಕೆ ಅಂಕಪಟ್ಟಿಯನ್ನಾದರೆ ಮುಂದಿನ 2 ಓವರ್ಗಳಲ್ಲಿ ಗರಿಷ್ಠ ಮೊತ್ತವನ್ನು ಗಳಿಸಿದ್ದಕ್ಕಿಂತ ಇಮ್ಮಡಿಗೊಳಿಸಿ ಗಳಿಸಬೇಕಾದ ಅನಿವಾರ್ಯತೆ ಇದೆ. അവസാനമായ 11 പന്തുകൾ ശേഷിക്കുന്നു. 17 റണ്ണിന്റെ വിജയ ലക്ഷ്യം ആദ്യമായി ആദ്യത്തെ പന്തിൽ തന്നെ ഉയർത്തിയടിച്ച ഷാഫി എസ്പിയുടെ വിക്കറ്റിന് ശേഷമായി മറ്റൊരു വിക്കറ്റും കൂടി നേടിയ താരമാണ് ഫയാസ് ബാരിയ. ഭരത് പുണച്ച വിക്കറ്റ് നഷ്ടപ്പെട്ടതിന് ശേഷം 4ാം ബാറ്റ്സ്മാന്റെ രൂപത്തിൽ കളത്തിറങ്ങിയ താരമാണ് മിസ്റ്റർ സിദ്ദീഖ്. നൗഫൽ
തീർച്ചയായും ആ ഒരു ടീമിനെ മുന്നോട്ട് നയിക്കേണ്ട ആവശ്യമുണ്ട്. അവസാനമായ 11 പന്തുകൾ ശേഷിക്കുന്നു. 17 റണ്ണിന്റെ വിജയ ലക്ഷ്യം ഉയർത്തിയടിക്കേണ്ടതുണ്ട്. തീർച്ചയായും എല്ലാ രീതിയിലുള്ള പിന്തുണയുണ്ട് PCC പുണച്ച ടീമിൽ നിന്ന്. കാരണം പല വർഷങ്ങളിലായി 50ഓളം വർഷം കളിച്ച് എക്സ്പീരിയൻസ് നേടിയ ടീമാണ് ഈ PCC പുണച്ച. ഇതേ ഗ്രൗണ്ടിൽ 50ാം വാർഷികം ആഘോഷിച്ചുകൊണ്ട് മികച്ച രീതിയിലുള്ള ടൂർണമെന്റ് സംഘടിപ്പിച്ച ഒരു ടീമാണ് PCC പുണച്ച. നന്ദിയും കടപ്പാടും അറിയിച്ചുകൊണ്ട് ഇതിപ്പോൾ ഈ ഒരു ടീം തന്റെ പ്രീ ക്വാർട്ടർ മത്സരം കളിച്ചുകൊണ്ടിരിക്കുന്നു. അവസാനമായ 10 പന്തുകൾ ശേഷിക്കുന്നു. 16 റണ്ണിന്റെ വിജയ ലക്ഷ്യം. 10 പന്തുകൾ ശേഷിക്കുന്നു. 16 റണ്ണിന്റെ വിജയലക്ഷ്യം. തീർച്ചയായും 6 റണ്ണുകളുടെ വ്യത്യാസമാണ് ഇവിടെ കണ്ടുകൊണ്ടിരിക്കുന്നത്. 9 പന്തുകൾ ശേഷിക്കുന്നു. 15 വേണം വിജയിക്കാനായി. ഒരു ബാറ്റ്സ്മാൻ നേരിട്ട 3 പന്തിൽ 3 റണ്ണ് നേടിക്കൊണ്ട് മുന്നോട്ട് നയിക്കുമ്പോൾ മറ്റൊരു ബാറ്റ്സ്മാൻ നേരിട്ട് 4 പന്തിൽ 3 റണ്ണ് നേടിക്കൊണ്ട് മുന്നോട്ട് നയിക്കുന്നു. തീർച്ചയായും 2.3 ഓവർ പിന്നിടുന്നു. 10 എന്നാണ് സൂചിപ്പിക്കുന്നത്. അവസാനമായ 9 പന്തിൽ വേണ്ടത് 16 റണ്ണുകൾ. ഉയർത്തിയടിച്ചു പടക്കൂറ്റൻ ഷോട്ട്. തീർച്ചയായും ഇവിടെ പന്തെടുക്കാനുള്ള ശ്രമമാണപ്പെട്ടത്. പക്ഷേ ഇവിടെ ബൗണ്ടറിയിലേക്ക് കടക്കുന്നു ആ ഒരു പന്ത്. തീർച്ചയായും വരേണ്ടിയിരുന്ന ഷോട്ട് വരികയാണ്. പടക്കൂറ്റൻ ബൗണ്ടറിയിലൂടെ സിദ്ദീഖ് SP പുണച്ച. ആദ്യം തന്നെ പറഞ്ഞില്ലേ, SP എന്നത് അണ്ടർആം ക്രിക്കറ്റിലെ ഒരു വലിയ ഒരു ബ്രാൻഡാണ്. ദ ബ്രാൻഡ് നെയിം ഇൻ അണ്ടർആം ക്രിക്കറ്റ്. ഇവിടെ ആവശ്യമുണ്ടായിരുന്ന ആ ഒരു ഷോട്ട് ഉയർത്തിയടിച്ചു സ്ക്വയർ ലെഗിലൂടെ. മികച്ച പന്ത് മികച്ച ഷോട്ടിലൂടെ കൈവരിക്കുന്നു. തന്റെ ഇടവും ആർച്ചവുമുള്ള താരമാണ് സിദ്ദീഖ് SP പുണച്ച. പല വർഷങ്ങളായി കളിപ്പിച്ചും എക്സ്പീരിയൻസ് നേടിയ PCC പുണച്ച ടീമിന് വേണ്ടി നയിക്കുന്ന താരം. അവസാനമായ 8 പന്തുകൾ ശേഷിക്കുന്നു. 11 വേണം വിജയിക്കാനായി. ഇതേപോലത്തെ ഷോട്ടുകൾ, ഇതേപോലത്തെ റണ്ണുകൾ വേണം ഈ ഒരു ടീമിനെ വിജയം കരസ്ഥമാക്കാൻ. ಎಂಟು ಚೆಂಡುಗಳು ಬಾಕಿ ಇದೆ. ದೊಡ್ಡ ಹೊಡೆತ. 8 ಚೆಂಡುಗಳು ಬಾಕಿ ಇದೆ. 8 ಚೆಂಡುಗಳ ಮುಂದೆ 11 ಓಟದ ಅವಶ್ಯಕತೆ ಇತ್ತು. ನೇರವಾಗಿ ಸೀಮಾರೇಖೆಯ ಗಡಿಭಾಗದಲ್ಲಿ ವೀಕ್ಷಕರ ಕೊಠಡಿಯ ವೀಕ್ಷಕರಣಗಾರರ ಭದ್ರಬಗಸಿಯಲ್ಲಿ ಸೇರಿಕೊಳ್ಳುವಾಗ ಥ್ಯಾಂಕ್ ಯು ಸಿದ್ದೀಖ್ SP ಪುಣಚ. Have a look that a catch in a replay. ಆ ಒಂದು ಕ್ಯಾಚ್ ಬಹಳಷ್ಟು ಅತ್ಯುತ್ತಮವಾಗಿತ್ತು. What a catch. Best fielder of the tournament. The best fielder of the tournament is none other than Mr. Nizar. 5 ಚೆಂಡುಗಳ ಮುಕ್ತಾಯ ಖಾತೆಯಲ್ಲಿ 20. ಕೊನೆಯ 5 ಅಂಕಗಳ ಅವಶ್ಯಕತೆ. 7 ಚೆಂಡುಗಳ ಮುಂದೆ 7 ಚೆಂಡುಗಳ ಮುಂದೆ ಬೇಕಾಗಿದೆ 5. വാട്ട് എ മാച്ച്. തിരിച്ചു വരവ് നടത്തി തുടരെ ബൗണ്ടറിക്ക് ശേഷം മികച്ച സിക്സർ നേടിക്കൊണ്ട് ടീമിന് വലിയ രീതിയിലുള്ള പിന്തുണ നൽകുകയാണ് മിസ്റ്റർ സിദ്ദീഖ് SP പുണച്ച. അതാണ് ആദ്യം തന്നെ പറഞ്ഞത്. SP എന്നത് വെറും പേരല്ല പ്രേക്ഷകരെ, അത് വലിയ പേരാണ്. അതാണ് ബ്രാൻഡ്. സിദ്ദീഖ് SP പുണച്ച തീർച്ചയായും നല്ലൊരു കൈയടി കൊടുക്കണം. ബൗണ്ടറിക്ക് ശേഷം മികച്ച സിക്സർ കൈവരിച്ച താരമാണ് PCC പുണച്ച ടീമിന്റെ ആദ്യ ബാറ്റ്സ്മാന്റെ രൂപത്തിൽ കളത്തിലിറങ്ങിയ താരം. 6 പന്തുകൾ ശേഷിക്കുന്നു. 4 വേണം വിജയിക്കാനായി. ಆರು ಚೆಂಡುಗಳು ಬಾಕಿ ಇದೆ. 4 ಬೇಕಾಗಿದೆ ವಿಜಯಕ್ಕಾಗಿ. 6ರ ಮುಂದೆ ಬೇಕಾಗಿದೆ 4. ತಿರುವನ್ನ ಪಡಕೊಂಡ 3ನೇ ಓವರ್. 4ನೆಯ ಚೆಂಡಲಿನ ಆ ಬೌಂಡರಿ, 5ನೆಯ ಚೆಂಡಲಿನ ಆ ಒಂದು ಸಿಕ್ಸರ್, ಕೊನೆಯ ಚೆಂಡಲಿನ ಆ ಒಂದು ಒಂಟಿ ಓಟ. 6 ಚೆಂಡುಗಳು ಬಾಕಿ ಆಗ್ತಾ ಇದೆ. 4 ಓಟದ ಅವಶ್ಯಕತೆ ಇದೆ. ಹೇಳಿದ್ದೆ ಗರಿಷ್ಠ ಮೊತ್ತಗಳು ಬೇಕಾಗಿತ್ತು. 9 ಚೆಂಡುಗಳ ಮುಂದೆ 16 ಓಟದ ಅವಶ್ಯಕತೆ ಇತ್ತು. 7 ಅಂಕಗಳ ವ್ಯತ್ಯಾಸವಿತ್ತು. ಪಿಕ್ಚರ್ ಹಬೀಬಿ ಬಾಕಿ ಹೇ ಬಾಯ್ ಎನ್ನತಕ್ಕಂಥ ಮಾತನಾಡ್ತಾ ಇದೆ. ಡೋಂಟ್ ಸೆಲೆಬ್ರೇಟ್ ಬಿಫೋರ್ ದ ರಿಸಲ್ಟ್ ಆಫ್ ದ ಮ್ಯಾಚ್. ಕೊನೆಯ ಚೆಂಡಿನವರೆಗೂ ಕೂಡ ಪಂದ್ಯಾಟ ಬರಲಿಕ್ಕಿದೆ ಅನ್ನತಕ್ಕಂಥ ಮಾತನಾಡ್ತಾ ಇದೆ. ಇಲ್ಲಿ 6 ಚೆಂಡುಗಳು ಬಾಕಿ ಇದೆ. 4 ಓಟದ ಅವಶ್ಯಕತೆ ಇದೆ. ದಾಂಡುಗಾರಿಕಾ ವಿಭಾಗದ ಪಂದ್ಯಾಟ ಬಾಳುವಾಗ ಒಂದಂತೂ ಹೇಳಬಲ್ಲೆ, ದಾಳಿಗಾರಿಕಾ ತಂಡಕ್ಕೂ ಕೂಡ ಇಲ್ಲಿ ಅವಕಾಶ ಅಂತೂ ಇದ್ದೇ ಇದೆ. 5 ಚೆಂಡುಗಳು ಬಾಕಿ, 3 ಬೇಕಾಗಿದೆ ವಿಜಯಕ್ಕಾಗಿ. 5ರ ಮುಂದೆ ಬೇಕಾಗಿದೆ 3.
ഒരൊറ്റ പേര് സിദ്ദീഖ് SP പുണച്ച. ഷാഫി പോയി, ഭരത് പോയി, പക്ഷേ ഒരൊറ്റ പേരാണ് ഇവരെ ഉന്നയിച്ചു വരുന്നത്, സിദ്ദീഖ് SP പുണച്ച. ബൗണ്ടറിക്ക് ശേഷം സിക്സർ കൈവരിച്ചുകൊണ്ട് മികച്ച രീതിയിലുള്ള പിന്തുണ നൽകുമ്പോൾ അവസാനമായി 5 പന്തുകൾ ശേഷിക്കുന്നു. 3 റണ്ണിന്റെ വിജയലക്ഷ്യം. ആ ബാറ്റ്സ്മാൻ അവിടെ തന്നെ പിടിച്ചു നിർത്തിയാൽ, എവിടെയോ ഒരു വശത്ത് ഡോട്ട്, അതേപോലെ തന്നെ വിക്കറ്റ് നേടിയാൽ തീർച്ചയായും തിരിച്ചു വരാം. പക്ഷേ സിറ്റുവേഷൻ അനുസരിച്ച് മികച്ച രീതിയിലുള്ള ഇന്നിംഗ്സ് ഇവിടെ കാഴ്ചവെക്കുകയാണ്. ഒരു വശത്ത് നൗഫൽ, മറ്റൊരു വശത്ത് സിദ്ദീഖ് കളിച്ച ഈ ഒരു ഇന്നിംഗ്സ് PCC പുണച്ച ടീമിന്റെ ഓരോരുത്തരും കാലങ്ങളോളം ഓർമ്മ വെക്കും. തീർച്ചയായും ഇത് ദ മെമ്മറബിൾ ഇന്നിംഗ്സ് ഹിയർ ഫ്രം മിസ്റ്റർ സിദ്ദീഖ് SP പുണച്ച. ടീമിന് വേണ്ടി കളിച്ച സിദ്ദീഖ് SPക്ക് നല്ലൊരു കൈയടി കൊടുക്കണം തീർച്ചയായും. 4 ಚೆಂಡುಗಳ ಮುಂದೆ 1 ಬೇಕಾಗಿದೆ ಇಲ್ಲಿ. ಲೀಡಿಂಗ್ ಎಡ್ಜ್ ಅಂಡ್ ಟಾಪ್ ಎಡ್ಜ್, and that is a wicket. Catch has been taken. ನೌಫಲ್ ರವರಿಗೆ ಒಂದು ದೊಡ್ಡ ಚಪ್ಪಾಳೆ ಕಾರಣ. ಅತ್ಯುತ್ತಮ ಆಟಗಾರಿಕೆ, ಜೊತೆಗಾರಿಕೆಯನ್ನು ಕೊಟ್ಟರು ಸಿದ್ದೀಕ್ ರವರಿಗೆ. ಒಂದು ಕಡೆಯಲ್ಲಿ ನೌಫಲ್ ಎದುರಿಸಿದ 5 ಚೆಂಡಲ್ಲಿ 5 ಓಟವನ್ನು ಬಾರಿಸಿದರು. ಸಿದ್ದೀಕ್ SP ಎದುರಿಸಿದ 8 ಚೆಂಡುಗಳಲ್ಲಿ 15 ಓಟವನ್ನು ಬಾರಿಸಿದರು. ಅದರಲ್ಲೂ ಪ್ರಮುಖವಾಗಿ 3ನೇ ಓವರಿನ 4ನೇ ಚೆಂಡಲ್ಲಿನ ಬೌಂಡರಿ, 3ನೇ ಓವರಿನ 5ನೇ ಚೆಂಡಲ್ಲಿ ಸೀಮಾರೇಖೆ ಹೊರಭಾಗದ ವೀಕ್ಷಕ ಅವರ ಕೊಠಡಿಯತ್ತ ಬಾರಿಸಿದ ಆ ಒಂದು ಸಿಕ್ಸರ್. 1 ಬೇಕಾಗಿದೆ ವಿಜಯಕ್ಕಾಗಿ. 3 ಚೆಂಡುಗಳ ಮುಂದೆ ಆದರೆ ಸಿಕ್ಸರ್ ಬಾರಿಸುವಾಗ ಮನರಂಜಿಸಿದವು, ಆದರೆ ಗೆದ್ದೇ ಬಿಟ್ಟವು ಎನ್ನತಕ್ಕಂಥ ರೀತಿಯಲ್ಲಿ ಭಾರಿಯ ತಂಡದ ಆಟಗಾರರ ಆ ಒಂದು ಮನಸ್ಥಿತಿಯನ್ನ ಇಲ್ಲಿ ನೋಡಬೇಕಾಗಿದೆ. ನಾವು ಗೆದ್ದೇ ಬಿಟ್ಟವು ಎನ್ನತಕ್ಕಂಥ ಮನಸ್ಥಿತಿಯೊಂದಿಗೆ ಆಡ್ತಾ ಇದ್ರು, ಆದರೆ ಆ ಒಂದು ಇಲ್ಲಿ ನಿರ್ಣಾಯಕ ಸ್ಥಿತಿಗೆ ದಾಪುಗಾಲಿಡ್ತಾ ಇದೆ. ಕಾರಣ ವಿಕೆಟ್ ನಷ್ಟಗೊಂಡಿದೆ. 2 ಚೆಂಡುಗಳು ಬಾಕಿ, 1 ಬೇಕಾಗಿದೆ ವಿಜಯಕ್ಕಾಗಿ ಸಿದ್ದೀಕ್ SP ದಂಡುಗಾರಿಕಾ ವಿಭಾಗದಲ್ಲಿ. 2 ಚೆಂಡುಗಳು ಬಾಕಿ ಇದೆ, 1 ಬೇಕಾಗಿದೆ ವಿಜಯಕ್ಕಾಗಿ. 2ರ ಮುಂದೆ ಬೇಕಾಗಿದೆ 1. 2 ಚೆಂಡು ಬಾಕಿ, 1 ಬೇಕಾಗಿದೆ ವಿಜಯಕ್ಕಾಗಿ. ಸಿದ್ದೀಕ್ ಅವರ ಕಡೆಗೆ ಒತ್ತೊತ್ತಾಗಿ ನಿಲ್ತಾ ಇದ್ದಾರೆ ಕ್ಷೇತ್ರಪಾಲಕರು. ತಂಡವನ್ನ ಮುನ್ನಡೆಸಿದ ನೌಕೆಯ ನಾವಿಕ ಸಿದ್ದೀಕ್ ಅವರ ಕಡೆಗೆ ರಕ್ಷಣಾತ್ಮಕ ಅವಕಾಶ. ಮೈ ಗಾಡ್! ಅಂಡ್ ಸಿದ್ದೀಕ್ SP ಪುಣಚ. ದೊಡ್ಡ ಚಪ್ಪಾಳೆ ಖಂಡಿತವಾಗಿ ಕೂಡ. 3ನೇ ಓವರಿನ 4ನೇ ಚೆಂಡಲ್ಲಿ ಬಾರಿಸಿದ ಬೌಂಡರಿ, 5ನೇ ಚೆಂಡಲ್ಲಿ ಬಾರಿಸಿದ ಸಿಕ್ಸರ್. PCC ಪುಣಚ into the quarter final stage of the tournament. What a match! What an innings here from Mr. ಸಿದ್ದೀಕ್ SP. 9 ಚೆಂಡು, 16 ಓಟ, 1 ಬೌಂಡರಿ, 1 ಸಿಕ್ಸರ್, 177.78 ಸ್ಟ್ರೈಕ್ ರೇಟ್. ವಾಟ್ ಅ ಮ್ಯಾಚ್! ಆದರೆ ಭಾರಿಯ ತಂಡದ ಆಟಗಾರರು ಖಂಡಿತವಾಗಿ ಕೂಡ ಅತ್ಯುತ್ತಮ ಆಟಗಾರಿಕೆಯನ್ನು ಆಡಿದರು. ವಾಟ್ ಅ ಮ್ಯಾಚ್! ನಿನ್ನೆಯ ದಿನದ ಅದೇ ಪಂದ್ಯಾಟ ಮತ್ತೊಮ್ಮೆ ಮುಂದುವರಿಯುತ್ತಾ ಇದೆ. ಇಚ್ಚಾಲಯನ್ಸ್ ಬಪ್ಪಳಿಗೆ ವಿರುದ್ಧವಾಗಿ PCC ಪುಣಚ ನಡುವಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟದ ನಾಣ್ಯಚುಮ್ಮಿಕೆಗಾಗಿ 2 ತಂಡದ ಕಪ್ತಾನರನ್ನು ಬರಮಾಡಿಕೊಳ್ಳುತ್ತಾ ವೀಕ್ಷಕ ವೃಂದಗಾಗಿ ಅಸ್ಗರ್ ಅಲಿ ಸಮನೂರು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಧನ್ಯವಾದಗಳು ನಿಸಾರ್ ಶೈನ್ ಸುಳ್ಯ ತಮಗೆ. ಸಿದ್ದೀಕ್ SP ಪುಣಚ ಇವರಿಗೆ ಡ್ರೀಮ್ ಪೆಟ್ಸ್ ಅವರು ಕೊಡ ಮಾಡಲ್ಪಡುವಂತಹ 1000 ರೂಪಾಯಿ ನಗದು ತುಂಬಲಾಗ್ತಾ ಇದೆ. ಸಿದ್ದೀಕ್ SP ಪುಣಚ ಅವರೇ ದಯವಿಟ್ಟು ಮುಖ್ಯ ವೇದಿಕೆ ಬಳಿ ಬನ್ನಿ.
ತಾವು ಆಡಿದಂತಹ ಆಟ ಖಂಡಿತ ಮತ್ತೊಮ್ಮೆ ಜೋರಾದ ಕೈ ಚಪ್ಪಾಳೆ ಬರಲೇಬೇಕಾಗಿತ್ತು. ಖಂಡಿತವಾಗಿ ಕೂಡ ನ್ಯೂ ಫ್ರೆಂಡ್ಸ್ ಬಾರಿಯ ತಂಡ ಎಲ್ಲೋ ಒಂದು ಕಡೆ ಶಾಫಿ SP ಪುಣಚವನ್ನ ಕಟ್ಟಿ ಹಾಕುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ರು. ಆ ಬಳಿಕ ಭಾರತರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ರು. ಔಟ್ ಆಫ್ ಸಿಲೆಬಸ್ ಬಂದದ್ದು ಮಾತ್ರ ಸಿದ್ದಿಕ್ SP. ಅಂತಿಮ ಹಂತದವರೆಗೂ ಕೂಡ ಏಕಾಂಗಿಯ ಹೋರಾಟದ ಪರಿಣಾಮವಾಗಿ ಪಂದ್ಯಾಟವನ್ನು ಗೆದ್ದು ನೀಗ್ತಾ ಇದೆ. ದಯವಿಟ್ಟು ಬನ್ನಿ ಇಲ್ಲಿ ತಮಗೆ ಅರ್ಹವಾಗಿ ಲಭಿಸಿರ್ತಕ್ಕಂತಹ 1000 ರೂಪಾಯಿ ನಗದನ್ನು ಪಡೆದುಕೊಳ್ಳಿ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ಒಂದು ಆಕ್ಟಿವಾ ಗಾಡಿಯ ಕೀ ಕಳೆದು ಹೋಗಿದೆ. ದಯವಿಟ್ಟು ಸಿಕ್ಕಿದವರಿದ್ರೆ ಮೈಕ್ ಪಾಯಿಂಟ್ ಬಳಿ ಬಂದು ತರಬೇಕು. ಒಂದು ಆಕ್ಟಿವಾ ಗಾಡಿಯ ಕೀ ಕಳೆದು ಹೋಗಿದೆ. ಯಾರಿಗಾದರೂ ಕ್ರೀಡಾಭಿಮಾನಿಗಳಿಗೆ ಕ್ರೀಡಾಪಟುಗಳ ಕೈಯಲ್ಲಿ ಸಿಕ್ಕಿದ್ದೇ ಆದಲ್ಲಿ ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬಂದು ಇಲ್ಲಿ ಒಪ್ಪಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಅಪೇಕ್ಷಿಸುತ್ತಾ ಇದ್ದೇವೆ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ಕರೆ ನೀಡ್ತಾ ಇದ್ದಾವೆ. ಇಚ್ಛಾ ಲಯನ್ಸ್ ಬಪ್ಪಳಿಗೆ ವಿರುದ್ಧವಾಗಿ PCC ಪುಣಚ ನಡುವಿನ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. B4 ವಿಭಾಗದ 10ನೇಯ 11ನೇಯ ಪಂದ್ಯಾಟ ಸಾಗಿ ಬರ್ತಾ ಇದೆ. PCC ಪುಣಚ ವಿರುದ್ಧವಾಗಿ ಇಚ್ಛಾ ಲಯನ್ಸ್ ಬಪ್ಪಳಿಗೆ. ಶಂಕರ್ ನಾಗ್ ಫ್ಯಾನ್ಸ್ ಕೊಲ್ಲೊಟ್ಟು ನಿನ್ನೆಯ ದಿವಸ ಪ್ರಥಮ ತಂಡವಾಗಿ ಫೈನಲ್ ಅರ್ಹತೆಯನ್ನು ಪಡೆಕೊಂಡಿತ್ತು. ಆ ತಂಡದ ವಿರುದ್ಧ ಸೆಣಸಾಡತಕ್ಕಂತಹ ದ್ವಿತೀಯ ತಂಡ ಯಾವುದು? PCC ಪುಣಚವೋ ಅಥವಾ ಇಚ್ಛಾ ಲಯನ್ಸ್ ಬಪ್ಪಳಿಗೆಯೋ? ಕ್ಷಮಿಸಿ, PCC ಪುಣಚ ಹಾಗೂ ಇಚ್ಛಾ ಲಯನ್ಸ್ ಬಪ್ಪಳಿಗೆ ವಿರುದ್ಧ ಗೆದ್ದಂತಹ ತಂಡ ಮಸ್ದಾ ಸಜಿಪದ ವಿರುದ್ಧವಾಗಿ ಸೆಣಸಾಡಲಿಕ್ಕಿದೆ. A4 ವಿಭಾಗದಲ್ಲಿ ಮಸ್ದಾ ಸಜಿಪ ತಂಡ ಪ್ರಾರಂಭಿಕವಾಗಿ ಸೆಮಿಫೈನಲ್ ಅರ್ಹತೆಯನ್ನು ಪಡೆಕೊಂಡಿತ್ತು. ಈ B4 ವಿಭಾಗದಲ್ಲಿ ಸೆಮಿಫೈನಲ್ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ತಂಡ ಯಾವುದು? 3 ತಂಡಗಳಿಗೆ ಅವಕಾಶಗಳಿದೆ. ಶಂಕರ್ ನಾಗ್ ಫ್ಯಾನ್ಸ್ ಕುರ್ಲೊಟ್ಟು ತಂಡದ ವಿರುದ್ಧವಾಗಿ ಫೈನಲ್ ನಲ್ಲಿ ಸೆಣಸಾಡತಕ್ಕಂತಹ ತಂಡ ಯಾವುದು? PCC ಪುಣಚವೋ ಅಥವಾ ಇಚ್ಛಾ ಲಯನ್ಸೋ ಅಥವಾ ಮಸ್ದಾ ಸಜಿಪೋ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೆಲವು ಗಂಟೆಗಳಲ್ಲಿ ಲಭಿಸಲಿಕ್ಕಿದೆ. ಇಲ್ಲಿ ನಾಣ್ಯ ಚುಂಬಿಗೆ ಪ್ರಕ್ರಿಯೆ ಸಾಗಿ ಬರ್ತಾ ಇದೆ. ಇಚ್ಛಾ ಲಯನ್ಸ್ ಬಪ್ಪಳಿಗೆಯ ವಿರುದ್ಧವಾಗಿ PCC ಪುಣಚ ಇರುವ ತಂಡದ ಅದೃಷ್ಟ ಕಪ್ತಾನರು ವೇದಿಕೆಯಲ್ಲಿ ಆಗಮಿಸುವುದೇ ಆದರೆ ನಾಣ್ಯ ಚುಂಬಿಗೆ ಪ್ರಕ್ರಿಯೆ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಸಾಗಿ ಬರ್ತಾ ಇದೆ. ಇವತ್ತಿನ ಕಳೆದ ಪಂದ್ಯದ ಹೀರೋ ಸಿದ್ದಿಕ್ SP ಪುಣಚಾರಿ ಅವರಿಗೆ 500 ರೂಪಾಯಿ ನಗದನ್ನ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಮಜೀದ್ ಅಡ್ಕ ಮಾಲಕರು ಯುನೈಟೆಡ್ ಎಮಿರೇಟ್ಸ್ DXP. ಅರ್ಹವಾಗಿ ಸಿದ್ದಿಕ್ 500 ರೂಪಾಯಿ ನಗದಿಗೆ ಪಾಲಾಗ್ತಾ ಇದ್ದಾರೆ. ಪರಿಣಾಮವಾಗಿ ಇಲ್ಲಿ ದಾಂಡು ಚಿಂಬಿಗೆಯನ್ನು ಯಾರು ಗೆದ್ದಬೇಕಿದ್ದಾರೆ? ಇಚ್ಛಾ ಲಯನ್ಸ್ ಬಪ್ಪಳಿಗೆ. ಇಚ್ಛಾ ಲಯನ್ಸ್ ಬಪ್ಪಳಿಗೆ ದಾಂಡು ಚಿಂಬಿಗೆಯನ್ನು ಗೆದ್ದುಕೊಂಡು ತಮ್ಮ ಆಯ್ಕೆಗೆ ಅನುಸಾರವಾಗಿ ಮೈದಾನವನ್ನು ಪ್ರವೇಶ ಮಾಡಿಕೊಳ್ಳಬೇಕಾಗಿದೆ. ಬಲು ರೋಚಕ ಕ್ವಾರ್ಟರ್ ಫೈನಲ್ಗೆ ಪಂದ್ಯಾಟಕ್ಕೆ ಸಾಕ್ಷಿಯಾಗ್ತಾ ಇದ್ದೇವೆ ನಾವು. PCC ಪುಣಚ ವಿರುದ್ಧವಾಗಿ ಬಲಿಷ್ಠ ಇಚ್ಛಾ ಲಯನ್ಸ್ ಬಪ್ಪಳಿಗೆ. ಇಚ್ಛಾ ಲಯನ್ಸ್ ಬಪ್ಪಳಿಗೆ ಈ ಕ್ರೀಡಾಂಗಣದಲ್ಲಿ ಅತಿ ಹೆಚ್ಚು ಬಾರಿ ಆಡಿ ಅನುಭವ ಇರತಕ್ಕಂತಹ ತಂಡ. ಇದೇ ಸ್ಥಳೀಯ ತಂಡ. ಆದರೆ PCC ಪುಣಚ ನಮ್ಮ ಪಕ್ಕದ ವಿಟ್ಲ ಪರಿಸರದಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿಕೊಂಡು ತಾಲೂಕಿನಾದ್ಯಂತ ಬಹಳಷ್ಟು ಮನ್ನಣೆಯನ್ನು ಗಳಿಸಿ ಕೇವಲ ಗ್ರಾಮ ಮಾತ್ರವಲ್ಲದೆ ಮುಕ್ತ ಕ್ರಿಕೆಟ್ ಪಂದ್ಯಾಟದಲ್ಲೂ ಕೂಡ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರ್ತಕ್ಕಂತಹ ತಂಡ PCC ಪುಣಚ. ಪ್ರಸ್ತುತ ಹಳ್ಳಿ ಹುಡುಗರು ಪ್ಯಾಟೆ ಕಪ್ಪ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಅರ್ಹತೆಯನ್ನು ಪಡೆದುಕೊಳ್ಳೋದೇ ಆದ್ರೆ ನಾಣ್ಯ ಚಿಂಬಿಗೆಯನ್ನು ಗೆದ್ದಂತಹ PCC ಪುಣಚ ನೇರವಾಗಿ ಕ್ಷಮಿಸಿ ಇಚ್ಛಾ ಲಯನ್ಸ್ ಬಪ್ಪಳಿಗೆ ನೇರವಾಗಿ ತಮ್ಮ ಆಯ್ಕೆ ಅನುಸಾರವಾಗಿ ಮೈದಾನವನ್ನು ಪ್ರವೇಶ ಮಾಡಿಕೊಳ್ಳಬೇಕಾಗಿದೆ. ಹಲ್ 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 ಹಲ್
SPCC ಪುನಃ ನೇರವಾಗಿ ದಾಂಡುಗಾರಿಕೆ ವಿಭಾಗದಲ್ಲಿ ಕಾಣಿಸಿಕೊಳ್ಳುವುದು. ಆದರೆ ಇಚ್ಛಾಲಯನ್ಸ್ ಮಪ್ಪಳಿಗೆ ನಾಣಿಸಿ ಬೇಗನೆ ಗೆದ್ದುಕೊಂಡು ಕ್ಷೇತ್ರ ಪಾಲನೆ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾ ಇದೆ. ಆ ನಾಣ್ಯ ಚಿಮ್ಮೆಗೆಯನ್ನು ಗೆದ್ದುಕೊಂಡು ತಮ್ಮ ಆಯ್ಕೆ ಅನುಸಾರವಾಗಿ ಕ್ಷೇತ್ರ ಪಾಲನೆಯನ್ನು ಆಯ್ಕೆ ಮಾಡಿಕೊಳ್ಳುವುದೇ ಆದರೆ ದಾಂಡುಗಾರಿಕೆ ವಿಭಾಗದಲ್ಲಿ ಕಳೆದ ಪಂದ್ಯದ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಕ್ವಾರ್ಟರ್ ಫೈನಲ್ ಅರ್ಹತೆಯನ್ನು ಪಡೆಕೊಂಡಂತಹ PCC ಪುಣಚ ಅರ್ಹವಾಗಿಯೇ ಕ್ವಾರ್ಟರ್ ಫೈನಲ್ಗೆ ಇಡುವಾಗ ತಂಡದ ಪ್ರಮುಖ ಟ್ರಂಪ್ ಕಾರ್ಡ್ ಆಟಗಾರರಾಗಮನ ಕಾಣಸಿಗ್ತಾ ಇದೆ. ಶಾಫಿ SP ಪುಣಚ ಜೊತೆಗೂಡುತ್ತಾ ಕಳೆದ ಪಂದ್ಯದ ಹೀರೋ ಸಿದ್ದಿಕ್ SP ಆಗಮನ ಕಾಣಸಿಗ್ತಾ ಇದೆ. ಇರುವ ಆರಂಭಿಕ ಜೋಡಿ ಒಂದೊಳ್ಳೆಯ ಮೊತ್ತವನ್ನು ಪೇರಿಸಿ ಎದುರಾಳಿ ಇಚ್ಛಾಲಯನ್ಸ್ ಬಪ್ಪಳಿಗೆಯನ್ನ ಕಟ್ಟಿ ಹಾಕಬಹುದೇ? ಎಸ್, ಇಲ್ಲಿ ಖಂಡಿತವಾಗಿ ಕೂಡ ಶಾಫಿ SP ಗಿಂತಲೂ ಇದೀಗ ಅಭಿಮಾನಿಗಳ ಸಂಖ್ಯೆ ಸಿದ್ದಿಕ್ SP ಯ ಮೇಲೆ ಹೆಚ್ಚುತ್ತಾ ಇದೆ. ಖಂಡಿತವಾಗಿ ಕೂಡ ಕಳೆದ ಪಂದ್ಯದ ಅತ್ಯಮೋಘ ಇನ್ನಿಂಗ್ಸ್ ಖಂಡಿತ ಕಿಲ್ಲೆ ಮೈದಾನವಂತೂ ಸಾಕ್ಷಿಯಾಗ್ತಾ ಇದೆ. ಎಲ್ಲ ಒಂದು ಕಡೆ ನ್ಯೂ ಫ್ರೆಂಡ್ಸ್ ಬಾರಿಯ ತಂಡ ಗೆಲುವಿನ ನಾಗಾಲೋಟದಲ್ಲಿತ್ತು, ಗೆಲುವು ಖಚಿತಪಡಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಬಂದಂತಹ ಸಿದ್ದಿಕ್ SP ಯ ಆ ಬೌಂಡರಿಯ ಬಳಿಕ ಸಿಕ್ಸರ್ಗಳು ಖಂಡಿತ ಟರ್ನಿಂಗ್ ಪಾಯಿಂಟ್ ಆಯಿತು, ಬಲು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಆ ಬಳಿಕ ಪಂದ್ಯ PCC ಪುಣಚ ಭದ್ರಬೊಗಸೆಯಲ್ಲಿ ಕೈ ಸೇರಿ ಹೋಗಿತ್ತು. ಪಂದ್ಯಾಟ ಮುಕ್ತಾಯದ ಬಳಿಕ ನಾಣಿಸುವಿಕೆಯನ್ನು ಗೆದ್ದಂತಹ ಇಚ್ಛಾಲಯನ್ಸ್ ಮಪ್ಪಳಿಗೆ ನೇರವಾಗಿ ಕ್ಷೇತ್ರ ಪಾಲನೆ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುವುದು. ಆದರೆ ದಾಂಡುಗಾರಿಕೆ ವಿಭಾಗದಲ್ಲಿ PCC ಪುಣಚದ ಆರಂಭಿಕ ಜೋಡಿ ಕಣಕ್ಕಿಳಿತಾ ಇದ್ದಾರೆ. ಸಿದ್ದಿಕ್ SP ಪುಣಚ ಜೊತೆಗೂಡುತ್ತಾ ಶಾಫಿ SP ಪುಣಚ ಆರಂಭಿಕ ದಾಂಡಿಗ ರೂಪದಲ್ಲಿ ಕಣಕ್ಕಿಳಿದೆ. ಆದರೆ ಫಾಜಿಲ್ ಎಸೆತಗಾರಿಕಾ ವಿಭಾಗದಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಸಮಯ ಭಾರತೀಯ ಕಾಲಮಾನ 12:25 ಇದೆ. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿಕೊಳ್ಳಬೇಕಾಗಿದೆ. ತೀರ್ಪುಗಾರರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶ ಮಾಡಿಕೊಳ್ಳಿ. ಫಾಜಿಲ್ ಎಸೆತಗಾರಿಕಾ ವಿಭಾಗದಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಪ್ರಾರಂಭಿಕ ಪವರ್ ಪ್ಲೇ ಚಾಲ್ತಿಯಲ್ಲಿರುವುದೇ ಆದರೆ ಫಾಜಿಲ್ ಯಶಸ್ವಿತ ದಾಳಿಯನ್ನು ಮುಂದುವರಿಸಬಲ್ಲನೆ, ಕಾದು ನೋಡಬೇಕಾಗಿದೆ. ಇಲ್ಲಿ ಫಾಜಿಲ್ ಆರಂಭಿಕ ದಾಳಿಯನ್ನು ನಿಭಾಯಿಸಿಕೊಳ್ಳುವುದೇ ಆದರೆ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ಇದು ಕ್ವಾರ್ಟರ್ ಫೈನಲ್ ಹಣಾಹಣಿ. ಅಭಿಮಾನಿಗಳ ಸಂಖ್ಯೆಯಂತೂ ಬಹಳಷ್ಟು ಹೆಚ್ಚುತ್ತಾ ಇದೆ. ಅಭಿಮಾನಿಗಳ ಜನಸಾಗರವೇ ಹರಿದು ಬರುವಾಗ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇದಾದ ಬಳಿಕ ಸೆಮಿಫೈನಲ್ ಕಾಳಗಸಾಗಿ ಬರಲಿಕ್ಕಿದೆ. ಎ ವಿಭಾಗದಲ್ಲಿ ಬಲಿಷ್ಠವಾಗಿ ಗೋಚರಿಸತಕ್ಕಂತಹ ಮಸ್ದ ಸಜಿಪ ಈಗಾಗಲೇ ಸೆಮಿಫೈನಲ್ ಅರ್ಹತೆಯನ್ನು ಪಡೆದುಕೊಂಡಿದೆ. ಅದೇ ರೀತಿ ಬಿ ಪೂಲ್ ನಲ್ಲಿ ಸೆಮಿಫೈನಲ್ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ತಂಡ ಯಾವುದು? PCC ಪುಣಚವೋ ಅಥವಾ ಇಚ್ಛಾಲಯನ್ಸ್ ಮಪ್ಪಳಿಗೆಯು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೆಲವು ನಿಮಿಷಗಳಲ್ಲಿ ಪಂದ್ಯಾಟ ಆರಂಭಗೊಳ್ಳಲಿಕ್ಕಿದೆ. ಆ ಪಂದ್ಯಾಟವನ್ನು ವೀಕ್ಷಿಸಿ ಅಭಿಮಾನಿಗಳೇ ತಿಳಿಸಲಿಕ್ಕಿದ್ದಾರೆ ಯಾರಾಗ್ತಾರೆ ಸೆಮಿಫೈನಲ್ ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ತಂಡ. ಅಭಿಮಾನಿಗಳೇ, ತಮ್ಮ ಕಾಯುವಿಕೆಗೆ ಫಲಶ್ರುತಿ ಎಂಬಂತೆ ಪಂದ್ಯಾಟ ಇದನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭಗೊಳ್ಳಲಿಕ್ಕಿದೆ. ನನ್ನ ಚಿಮ್ಮಿಗೆಯನ್ನ ಈಗಾಗಲೇ ಇಚ್ಛಾಲಯನ್ಸ್ ಮಪ್ಪಳಿಗೆ ಗೆದ್ದುಕೊಂಡು ತಮ್ಮ ಆಯ್ಕೆಗನುಸಾರವಾಗಿ ಕ್ಷೇತ್ರ ಪಾಲನೆಯಲ್ಲಿ ಸಜ್ಜಾಗಿದೆ. ಎದುರಾಳಿ PCC ಪುಣಚ ತಂಡದ ಆಡತಕ್ಕಂತಹ ಆರಂಭಿಕ ಜೋಡಿ ಆಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಪಂದ್ಯಾಟ ಆರಂಭಗೊಳ್ತಾ ಇದೆ. ಫಾಜಿಲ್ ಎಸೆತಗಾರಿಕಾ ವಿಭಾಗದಲ್ಲಿ ಗಮನಿಸಿಕೊಳ್ಳುವುದೇ ಆದರೆ ಪ್ರಾರಂಭಿಕ ಪವರ್ ಪ್ಲೇ ವಿಭಾಗದ ಪ್ರಾರಂಭಿಕ ಓಲಿಸಿ ಎಸೆಯಬೇಕಾಗಿದೆ.
ಅಂಪೈರ್ಸ್ ರೆಡಿ, ಸ್ಕೋರ್ ರೆಡಿ, ಪಂದ್ಯಾಟವನ್ನ ಮುಂದುವರಿಸಿಕೊಳ್ಳಬೇಕಾಗಿದೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಆರಂಭಿಕ ಓವರಿನ ಪ್ರಾರಂಭಿಕ ಚೆಂಡು ಚಾಲ್ತಿಯಲ್ಲಿದೆ. ಕಳೆದ ಪಂದ್ಯದ ಹೀರೋ ಸಿದ್ದೀಕ್ ಎಸ್ಪಿ ಉಲ್ಟದನಿನ ಪ್ರಯತ್ನದಲ್ಲಿ ಒಂಟಿ ಓಟದ ಕಬ್ಬಳಿಕೆಯನ್ನು ಗಳಿಸಿಕೊಳ್ಳುವುದೇ ಆದರೆ ಖಾತೆಯಲ್ಲಿ ಆರಂಭ ಕಾಣಿಸಿಕ್ತಾ ಇದೆ. ಒಂಟಿ ಓಟದ ಗಳಿಕೆಯಾಗುವಾಗ ದ ಬಿಗ್ ಹೀಟ ಖ್ಯಾತನಾಮವನ್ನು ಹೊಂದಿರತಕ್ಕಂಥ ಆಟಗಾರ ಶಾಫಿ ಎಸ್ಪಿ ಪುಣಚ ಸ್ಟ್ರೈಕ್ ಜೊತೆಗೆ ಆಗಮಿಸುವುದೇ ಆದರೆ ಎಸೆತಗಾರಿಕೆ ವಿಭಾಗದಲ್ಲಿ ತಂಡದ ಕಿರಿಯ ಪ್ರತಿಭೆ, ವಯಸ್ಸು ಕಡಿಮೆ ಇದ್ರೂ ಕೂಡ ಅನುಭವ ಬಹಳಷ್ಟಿದೆ. ಈತನ ದಾಳಿಯ ಮೊಳಚಿನ ಮುಂದೆ ಶಾಫಿಯ ದಂಡು ಗುಡುಗಬಹುದೇ? ಪ್ರಶ್ನೆಗಳಿಗೆ ಉತ್ತರ ಎಸ್. ಫಾಜಿಲ್ ಎಸೆತಗಾರಿಕಾ ವಿಭಾಗದಲ್ಲಿ ದ್ವಿತೀಯ ಚೆಂಡಿಗೆ ಈ ತನ್ಮದಿ ದಂಡಿಸುವ ಪ್ರಯತ್ನ, ಕೆಳಕಾಲ ಗಾಳಿಯಲ್ಲಿ ಒಂಟಿಯ ಓಡಾಟಗಳು ಕಾಣಸಿಗ್ತಾ ಇದೆ. ಕ್ಷೇತ್ರ ಪಾಲಕರ ಅತ್ಯದ್ಭುತ ಕ್ಷೇತ್ರ ಪಾಲನೆಯ ಪರಿಣಾಮ ಲಾಂಗ್ ಆಫ್ ತುದಿಯಲ್ಲಿ ಕ್ಷೇತ್ರ ಪಾಲಕ ಓಡೋಡಿ ಬಂದು ಲಾಂಗ್ ತುದಿಯಲ್ಲಿ ಚೆಂಡನ್ನ ಪಡೆದು ಮರಳಿ ದಾಳಿಗಾರನ ಕೈಗೆ ನೀಡುವುದೇ ಆದರೆ ವಿಕೆಟ್ಗಳ ಮಧ್ಯೆ ಒಂಟಿ ಓಟದ ಕಬಳಿಕೆ ಮಾತ್ರ ಕಾಣಸಿಗುವಾಗ ಶಾಫಿ ನಾನ್ ಸ್ಟ್ರೈಕ್ ತುದಿಯಲ್ಲಿ ಆಗಮನ ಕಾಣಸಿಗ್ತಾ ಇದೆ. ಸಿದ್ದೀಕ್ ಎಸ್ಪಿ ಸ್ಟ್ರೈಕ್ ತುದಿಯಲ್ಲಿ ಆಗಮಿಸುವುದೇ ಆದರೆ ಅಂಕಪಟ್ಟಿಯಲ್ಲಿ 2 ಚೆಂಡಿಗೆ 2 ಓಟದ ಕಬಳಿಕೆಯಾಗಿದೆ. ಇಚ್ಚಲೈನ್ಸ್ ಬಪ್ಪಳಿಗೆ ಪರವಾಗಿ ಪವರ್ ಪ್ಲೇ ವಿಭಾಗದ ತೃತೀಯ ಚೆಂಡನ್ನು ಎಸೆಯದೆಯಾದರೆ ಫಾಜಿಲ್ ಬಪ್ಪಳಿಗೆ ತನ್ನ ಕಂತಿನ ತೃತೀಯ ಚೆಂಡನ್ನು ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖ್ಯವಾಗಿ ಎಸೆಯಬೇಕಾಗಿದೆ. ಇಲ್ಲಿ ಮತ್ತೆ ಮೊಣಕಾಲನ್ನು ಊರಿ ಉಲ್ಟದನಿನ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ ಸಿದ್ದೀಕ್ ಹಾಗೂ ಶಾಫಿ. ಈರುವ ದಾಂಡಿಗರು ಪವರ್ ಪ್ಲೇಯಲ್ಲಿ ದೊಡ್ಡ ಹೊಡೆತಕ್ಕೆ ಗಮನವನ್ನ ಇಡ್ತಾ ಇಲ್ಲ, ಬದಲಿಗೆ ರಕ್ಷಣಾತ್ಮಕ ಆಟಕ್ಕೆ ಬರಬಹುದ ಪರಿಣಾಮ 3 ಚೆಂಡಿಗೆ 3 ಓಟದ ಗಳಿಕೆಯಾಗಿದೆ. ಶಾಫಿ ಪವರ್ ಪ್ಲೇಯ ಚತುರ್ಥನೆಯ ಚೆಂಡನ್ನ ಎದುರಿಸಿ ಆಡುತ್ತಕ್ಕಂಥ ಸಂದರ್ಭದಲ್ಲಿ ದೊಡ್ಡ ಹೊಡೆತದ ನಿರೀಕ್ಷೆಯಂತೂ ಇದ್ದೇ ಇದೆ. ಬಾರಿಸತಕ್ಕಂತಹ ಅವಕಾಶವನ್ನ ಫಾಜಿಲ್ ಅವಕಾಶ ಮಾಡಿಕೊಡಬಲ್ಲನೆ. ಚತುರ್ಥನೆಯ ಬಾರಿಗೆ ತನ್ಮಧ್ಯೆ ಇಲ್ಲಿ ದಂಡಿಸತಕ್ಕಂಥ ಪ್ರಯತ್ನ, ನೇರವಾಗಿ ದಂಡಿಸತಕ್ಕಂಥ ಪ್ರಯತ್ನದಲ್ಲಿ ಮತ್ತೆ ಕ್ಷೇತ್ರ ಪಾಲಕನ ಉಪಸ್ಥಿತಿ ಪರಿಣಾಮ ಒಂಟಿ ಓಟದ ಕಬಳಿಕೆ ಮಾತ್ರ ಇಲ್ಲಿ ಕಾಣಸಿಗುವಾಗ ಫಾಜಿಲ್ ಲಯಬದ್ಧತೆಯ ದಾಳಿಯ ಮುಖಾಂತರವಾಗಿ ಬಲಿಷ್ಠ ದಾಂಡಿಗಾರನಿಗೆ ದೊಡ್ಡ ಹೊಡೆತಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಪ್ರತಿಯೊಂದು ಚೆಂಡಿಗೆ ಒಂಟಿ ಓಟವನ್ನು ಬಿಟ್ಟುಕೊಟ್ಟ ಪರಿಣಾಮ ಖಾತೆಯಲ್ಲಿ 4. ಶರವೇಗದ ದಾಳಿ ಇದು, ಶರವೇಗದ ಲೆಗ್ ಸ್ಪಿನ್ ದಾಳಿಯ ಪರಿಣಾಮ ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವಿರಲಿಲ್ಲ. ಪರಿಣಾಮವಾಗಿ ವಿಕೆಟ್ಗಳ ಮಧ್ಯೆಲ್ಲ ಒಂದು ಕಡೆ ಒಂಟಿ ಓಟದ ಕಬಳಿಕೆಯಾಗೋದೇ ಆದರೆ ಸಿದ್ದೀಕ್ ಎಸ್ಪಿ ಒಂಟಿ ಓಟವನ್ನ ಯಶಸ್ವಿಯಾಗಿ ಕಬಳಿಸಿಕೊಳ್ಳೋದೇ ಆದರೆ ಖಾತೆಯಲ್ಲಿ ಒಟ್ಟಾರೆ ಗಳಿಕೆ 5 ಕಾಣಸಿಗ್ತಾ ಇದೆ. 5 ಚೆಂಡು ಮುಕ್ತಾಯಗೊಂಡಿದೆ ಅಂತಿಮ ಬಾರಿಗೆ. ಪವರ್ ಪ್ಲೇಯ ಅಂತಿಮ ಚೆಂಡು ಚಾಲ್ತಿಯಲ್ಲಿ ಶಾಫಿ ಇಲ್ಲಿ ಬೀಸಿ ಹೊಡೆಯುವ ಪ್ರಯತ್ನ ಇಲ್ಲಿ ಬಲವಾದ ಮನವಿ ಇದೆ, ಬಲವಾದ ಮನವಿ ಅಂತೂ ಇದೆ. ನೇರವಾಗಿ ತೃತೀಯ ಅಂಪೈರ್ ಮನೆ ಹೋಗ್ತಾ ಇದ್ದಾರೆ. ಸ್ಟಂಪ್ ಔಟ್ಗೆ ಒಂದು ಕಡೆ ಮನವಿಯನ್ನಿಟ್ಟಿದ್ರು ಅಂಪೈರ್ ತಮ್ಮ ತೀರ್ಪನ್ನ ನೇರವಾಗಿ ತೃತೀಯ ಅಂಪೈರ್ ಗಳಿಗೆ ನೀಡುವುದೇ ಆದ್ರೆ ತೀರ್ಪು ಕಾಯ್ದಿರುವಿಕೆಯಲ್ಲಿದೆ. ಖಂಡಿತವಾಗಿ ಕೂಡ ಇದು ಬಲು ದೊಡ್ಡ ಭೇಟಿಯಾಗಲಿಕ್ಕಿದೆ, ಟರ್ನಿಂಗ್ ಪಾಯಿಂಟ್ ಆಗಲಿಕ್ಕಿದೆ. ಹೈ ವೋಲ್ಟೇಜ್ ಮ್ಯಾಚ್ ಆಗಿ ಬರ್ತಾ ಇದೆ. ಸ್ಥಳೀಯ ಅಲಯನ್ಸ್ ಬಪ್ಪಳಿಗೆ ವಿರುದ್ಧವಾಗಿ ಪಿಸಿಸಿ ಪುಣಚ ನಡುವಿನ ಪಂದ್ಯಾಟ. ಇಲ್ಲಿ ಸ್ಟಂಪ್ ಔಟ್ಗೆ ಅವಕಾಶ ಇದ್ದದ್ದೇ ಆದಲ್ಲಿ ದೊಡ್ಡ ಬೇಟೆ ಖಂಡಿತವಾಗಿ ಕೂಡ ಅಲಯನ್ಸ್ ಪಾಳ್ಯಕ್ಕಿದೆ. ಆದರೆ ಅಂಪೈರ್ ತೀರ್ಮಾನ ಇನ್ನು ಕೂಡ ಬರಬೇಕಷ್ಟೇ. ಬಹಳಷ್ಟು ಸುದೀರ್ಘವಾಗಿ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿಕೊಂಡು ತೀರ್ಪು ನೀಡಬೇಕಾಗಿದೆ. ಇದು ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಗೆದ್ದರೆ ನೇರವಾಗಿ ಸೆಮಿಫೈನಲ್ ಅರ್ಹತೆ, ಸೋತರೆ ಕಳೆದ ಪಂದ್ಯದಲ್ಲಿ ಗೆದ್ದಂತಹ ಗೆಲುವಿನ ನಗೆಯೊಂದಿಗೆ